ಪ್ರಥಮವಾಗಿ ಜ್ಯೋತಿಷ್ಶಾಸ್ತ್ರದಲ್ಲಿ ಅದರಲ್ಲೂ ವಿವಾಹ ಭಾಗದಲ್ಲಿ ಬರುವಂಥ ಸಮಸ್ಯೆಗಳನ್ನು ಪ್ರಧಾನವಾಗಿಟ್ಟುಕೊಂಡು ಈ ಕಳತ್ರ ಸ್ಥಾನವನ್ನು ಹೇಗೆ ಕಲಿಬೇಕು ಅಂತಂಬೋದ್ರಿಂದನೇ ಮುಂದೆ ಹೋಗೋಣ. ಬಹಳಷ್ಟು ಜನ ವಿವಾಹ ಆಗ್ತಾ ಇಲ್ಲ ಅಂತ ಕೇಳ್ತಾರೆ, ವಿವಾಹ ಆಗಿದೆ ತೊಂದರೆ ಆಗ್ತಾ ಇದೆ ಅಂತ ಕೇಳ್ತಾರೆ. ಇದಕ್ಕೆ ಏನು ಹೇಳಬೇಕು ಉತ್ತರ? ಇದಕ್ಕೆ ಸಂಶಯ ಬರುತ್ತೆ ಒಂದ್ಸಲ, ಜಾತಕ ಕಾರಣವೋ ಸ್ವಯಂಕೃತ ಕಾರಣವೋ ಅಂತ. ಸಾಮಾನ್ಯವಾಗಿ ಜ್ಯೋತಿಷರನ್ನು ಕೇಳಬೇಕು ಅಂತ ಅಂದುಕೊಂಡಾಗ ಎಲ್ಲರೂ ಜಾತಕವೇ ಕಾರಣ ಅಂತಾರೆ. ಯಾಕಂದರೆ ಜ್ಯೋತಿಷನ ಕೇಳಿದ್ರೆ ಗೊತ್ತಾಗ್ತದೆ. ಪ್ರತಿಯೊಂದು ಬಹಳಷ್ಟು ಜನ ಮನಸ್ಸಿನಲ್ಲಿ ಅದೇ ಇರ್ತದೆ, ಪ್ರತಿಯೊಂದು ಜಾತಕದಲ್ಲಿ ಮುಂಚಿತವಾಗಿ ಬರದೇ ಇರುತ್ತೆ. ನಾವು ಎಂಥವ್ರನ್ನ ಮದುವೆ ಆಗಬೇಕು, ಎಂಥ ಸಮಸ್ಯೆಗಳು ನಮಗೆ ಉಂಟಾಗ್ತದೆ ಅಂತ ಮುಂಚಿತವಾಗಿ ಪ್ರೀ ಡಿಫೈನ್ ಆಗೋಗಿರುತ್ತೆ. ನಮ್ದೇನು ಇಂಟ್ರಾಕ್ಷನ್ ಇರಲ್ಲ. ನಾವು ಆಯ್ಕೆ ಮಾಡಿಕೊಳ್ಳೋದು ಕೂಡ ನಮ್ಮ ಆಯ್ಕೆ ಅಲ್ಲ, ಭಗವಂತನೇ ಇಂತಿಂಥ ಹುಡುಗಿ ಇಂತಿಂಥ ಹುಡುಗ ಬರುತ್ತಾರೆ ಅಂತ ಮುಂಚಿತವಾಗಿ ಫಿಕ್ಸ್ ಮಾಡಿಬಿಟ್ಟಿರ್ತಾನೆ. ಹಾಗಾಗಿ ಅದು ಆಗ್ತದೆ, ಇನ್ನು ನಾವು ಮಾಡಲಿಕ್ಕೆ ಏನಿಲ್ಲ ಅಂತಂತಾರೆ. ಅಂದಂಗೆ ಏನಾಗ್ತದೆ, ಇದು ನಾವು ಒಂಥರ ರೋಬೋಟ್ ಸಿಸ್ಟಮ್ ಆಗ್ತದೆ. ನನಗೇನೂ ಆಯ್ಕೆ ಇಲ್ಲ, ಹಿಂದಿನ ಜನ್ಮದಲ್ಲಿ ಏನೋ ಪಾಪ ಮಾಡಿದ್ದೇನೆ, ಭಗವಂತ ಈ ಜನ್ಮದಲ್ಲಿ ನೀನು ಇದೇ ಅನುಭವಿಸ್ಬೇಕು, ಇಂಥ ಹೆಂಡತಿನೇ ಬರಬೇಕು, ಇಂಥ ಗಂಡನೇ ಬರಬೇಕು, ಅವ್ರು ಈ ರೀತಿ ನನಗೆ ಟಾರ್ಚರ್ ಕೊಡಬೇಕು ಅಂತ ಮುಂಚಿತವಾಗಿ ಡಿಫೈನ್ ಮಾಡಿಕೊಂಡು ಬಿಟ್ಟಿರ್ತಾನೆ. ನೀನು ಮಾಡಲಿಕ್ಕೆ ಏನಿಲ್ಲ ಅಂತ. ಇಂತಹ ಸಂದರ್ಭದಲ್ಲಿ ಜ್ಯೋತಿಷ್ಯನ ಅವಶ್ಯಕತೆ ಆಗಲಿ, ಭಗವಂತನ ಅವಶ್ಯಕತೆ ಬರೋದಿಲ್ಲ. ಯಾಕೆಂದರೆ ಆಲ್ರೆಡಿ ಅನುಭವಿಸಲೇಬೇಕು ಅಂತಂದಾಗ ಇವ್ರ ರೋಲ್ ಯಾಕೆ? ಮತ್ತೆ ಇವ್ರು ಮಾಡುವಂಥದ್ದೇನು? ಜ್ಯೋತಿಷ್ಯ ಹೇಳ್ದಂಗೆ ಕೇಳಕ್ಕೆ ಸಾಧ್ಯ ಆಗುತ್ತಾ? ಕರ್ಮ ಜ್ಯೋತಿಷ್ಯ ಹೇಳ್ದಂಗೆ ಕೇಳೋದಿಲ್ವಲ್ಲ. ಭಗವಂತ ಹೇಳಿದಾಗಾದ್ರೂ ಕೇಳ್ಬೋದು, ಕರ್ಮ ಈ ರೀತಿ ಆಗ್ಬೋದು ಅಂತ. ಆದರೆ ಭಗವಂತ ಪಕ್ಷಪಾತ ತೋರಿಸೋದಿಲ್ಲ. ಜ್ಯೋತಿಷ್ಯ ಬೇಕಾದರೆ ಸ್ವಲ್ಪ ಫೇವರ್ ಮಾಡ್ಬೋದು, ಆದರೆ ಜ್ಯೋತಿಷ್ಯ ಹೇಳ್ದಂಗೆ ಕರ್ಮ ಸಿದ್ಧಾಂತ ಕೇಳೋದಿಲ್ಲ. ಹಾಗಾಗಿ ಅವನೇನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದು ತಪ್ಪು ಕಲ್ಪನೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಯಾವುದೂ ಕೂಡ ಪ್ರೀ ಡಿಫೈನ್ಡ್ ಅಲ್ಲ. ನೀವು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪುಣ್ಯವೋ ಪಾಪವೋ ಇದ್ದರೆ ಈ ಜನ್ಮದಲ್ಲಿ ಅದಕ್ಕೆ ಬೇಕಾದಂಥ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅಷ್ಟೆ. ಅದನ್ನು ಓವರ್ಕಮ್ ಮಾಡಬೇಕು ಅಥವಾ ಒದ್ದಾಡಬೇಕು ಅಂತಂಬೋದು ಚಾಯ್ಸ್, ಅವರವರಿಷ್ಟ. ಕಡಿಮೆ ಮಾರ್ಕ್ಸ್ ಬಂತು ಅಂದ್ಕೊಳ್ಳಿ, ಮುಂದಿನ ಜೀವನ ದುರ್ಬರ ಆಗ್ತದೆ. ಸಣ್ಣ ಮಕ್ಕಳಿದ್ದಾಗ ಹೇಳ್ತಾರೆ ತಂದೆ ತಾಯಿಗಳು, ಚೆನ್ನಾಗಿ ಓದ್ಕೋಪ, ಇಲ್ಲ ತುಂಬ ಕಷ್ಟಪಡ್ತೀಯ ಅಂತ ಕೇಳ್ತಾರೆ. ಅವನು ಚೆನ್ನಾಗಿ ಓದ್ಕೊಳ್ಳೋದಿಲ್ಲ. ದೊಡ್ಡವನಾದ್ಮೇಲೆ ಏನು ಮಾಡ್ತಾನೆ? ಉದ್ಯೋಗ ಇಲ್ಲದೆ ಸಣ್ಣ ಪುಟ್ಟ ಕೆಲಸಗಳು ಮಾಡಿ ಪರದಾಡ್ತಾ ಇರ್ತಾರೆ. ಅದೇ ಇನ್ನೊಂದು ಚಾಯ್ಸ್ ಇರುತ್ತೆ, ಚೆನ್ನಾಗಿ ಓದ್ಕೊಂಡು ಅಂತ ಅಂದ್ಕೊಳ್ಳಿ, ದೊಡ್ಡವರಾದ ಮೇಲೆ ಕಷ್ಟಪಡದೆ ತುಂಬ ಕಡಿಮೆ ಕಷ್ಟದಿಂದ ಹಣವನ್ನು ಸಂಪಾದನೆ ಮಾಡ್ತಾರೆ. ಇದರಲ್ಲಿ ಜೀವಕ್ಕೆ ಚಾಯ್ಸ್ ಇರುತ್ತೆ, ಎನ್ವೈರ್ಮೆಂಟ್ ಮಾತ್ರವೇ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಇದು ಯಾವುದೂ ಕೂಡ ಪ್ರೀ ಡಿಫೈನ್ಡ್ ಅಂತಂಬುದು ಇರೋದಿಲ್ಲ. ನೀವು ಚಾಯ್ಸ್ ಅಷ್ಟೆ, ಅವಕಾಶ ಕೊಟ್ಟಿದ್ದಾನೆ, ನೀವು ಯಾವ ಥರ ಚಾಯ್ಸ್ ತಗೊತೀರೋ ಆ ರೀತಿಯಾಗಿ ಮುಂದಕ್ಕೆ ಹೋಗ್ತದೆ ಅಷ್ಟೆ. ಸೊ ಹಾಗಲ್ಲದೆ ಬಹಳಷ್ಟು ಜನ ಇದು ಜಾತಕದಲ್ಲಿ ಹೋದರೆ ಅವನು ಕರೆಕ್ಟಾಗಿ ಹೇಳಿಬಿಡ್ತಾನೆ. ಹೇಳ್ಬೋದು, ಜ್ಯೋತಿಷ್ಯ ಕೂಡ ಏನು ನಡೀತಾ ಇದೆ ಅಂತ ಊಹಿಸಲಿಕ್ಕೆ ಬರ್ತದೆ. ಯಾವಾಗ ಅಂತಂದರೆ ಜಾತಕದ ಸ್ಥಿತಿಯನ್ನು ನೋಡಿ, ಅವನ ಎಕ್ಸ್ಪೆಕ್ಟೇಷನ್ಸ್ ಏನು ನೋಡಿ, ಅದೆರಡನ್ನೂ ಹೊಂದಿಸಿ ಅವನ ಉತ್ತರವನ್ನು ಕೊಡ್ಬೋದು. ಸೊ ಮೆಜಾರಿಟಿ ಕೇಸಲ್ಲಿ ಇವತ್ತಿನ ದಿನ ಎಲ್ಲ ಸಮಸ್ಯೆಗಳಿಗೂ ಜಾತಕವೇ ಕಾರಣ ಅಂತಂದುಕೊಳ್ಳುವಂಥ ಸ್ಥಿತಿ ಇದೆ. ಇದು ನಾನು ಮಾಡಿದಂಥ ತಪ್ಪು, ನನ್ನಿಂದ ಹೀಗಾಗಿದೆ ಅಂತ ಅಂದುಕೊಳ್ಳೋರು ತುಂಬ ವಿರಳ. ಸ್ವಯಂಕೃತ ಅಂತ ಹೇಳೋದು ತುಂಬ ವಿರಳ. ಆದರೆ ಇವತ್ತಿನ ಮೆಜಾರಿಟಿ ಸಮಸ್ಯೆಗಳು ಬರೋದು ಜಾತಕದಿಂದ ಅಲ್ಲ, ಸ್ವಯಂಕೃತದಿಂದನೇ ಜಾಸ್ತಿ ತಪ್ಪು ಸಮಸ್ಯೆಗಳು ಬರ್ತಾ ಇದೆ. ಜಾತಕದಿಂದ ಬರುವಂಥ ಸಮಸ್ಯೆಗಳು ತುಂಬ ಕಡಿಮೆ. ನಾವು ಅಂದುಕೊಂಡಂಗೆ ಹೆಂಡತಿ ಬರದೇ ಇರ್ಬೋದು, ಆದರೆ ಬಂದಂಥ ಹೆಂಡತಿಯಿಂದ ಆನಂದವಾಗಿರೋರು ಬಹಳ ಜನ ಇದ್ದಾರೆ. ಸ್ವಯಂಕೃತ ಹಂಗಲ್ಲ, ನನಗೆ ಬೇಕಾದದ್ದು ಸಿಕ್ಕಿದ್ರೂ ಕೂಡ ನನಗೆ ಕಂಟೆಂಟ್ಮೆಂಟ್ ಇರದೇ ಇರುವಂಥ ಸ್ಥಿತಿ ಬಹಳ ಇರ್ತದೆ. ಇದು ಡೈನಮಿಕ್ಸ್. ಈ ಥಾಟ್ಸು, ಡಿಸೈರ್ಸು ಡೈನಮಿಕ್ ಆಗಿರ್ತದೆ, ಚೇಂಜ್ ಆಗ್ತಾ ಹೋಗ್ತದೆ. ಆವಾಗ ಕೂಡ ಎಂಥ ಆಯ್ಕೆ ಮಾಡಿಕೊಂಡ್ರೂ ಕೂಡ ನಮಗೆ ಸಮಸ್ಯೆಗಳು ತಪ್ಪಿದ್ದಲ್ಲ. ಹಾಗಾಗಿ ಜಾತಕ ಕಾರಣವೋ ಸ್ವಯಂಕೃತವೋ ಅಂತಂದಾಗ ಮೆಜಾರಿಟಿ ಸಮಸ್ಯೆಗಳು ಸ್ವಯಂಕೃತದಿಂದಲೇ ಬರ್ತದೆ. ಎರಡಕ್ಕೂ ದೊಡ್ಡ ಡಿಫ್ರೆನ್ಸ್ ಏನಂತಂದರೆ, ಒಂದು ಹೈವೇಯಲ್ಲಿ ಟೂ ವೀಲರ್ ಮೇಲೆ ಹೋಗ್ತಾ ಇದೆ. ಜಾತಕ ಹೇಗಿರುತ್ತೆ ಅಂದರೆ ಸಮಸ್ಯೆ ಬರೋದು, ನಾನು ಪರ್ಫೆಕ್ಟಾಗಿ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಆಗಿ ಮುಂದೆ ಹೋಗ್ತಾ ಇದ್ದೇನೆ, ಆದರೂ
ಹಿಂದೆ ಯಾವುದೋ ಒಂದು ಗಾಡಿ ಬಂದು ನನಗೆ ಡಿಕ್ಕಿ ಹೊಡೆದು ನನಗೆ ಆಕ್ಸಿಡೆಂಟ್ ಆಯಿತು. ಇದು ಜಾತಕದಿಂದ ಬರುವಂಥ ಸಮಸ್ಯೆಗಳು. ಯಾಕಂದರೆ ನಾನು ಪರ್ಫೆಕ್ಟ್ ಆಗಿದ್ದೇನೆ, ನನ್ನ ಡೆಸಿಷನ್ಸ್ ಆಗಲಿ, ನಾನು ರೂಲ್ಸ್ ಫಾಲೋ ಆಗಲಿ ಕರೆಕ್ಟಾಗಿ ಹೋಗ್ತಾ ಇದ್ದೇನೆ. ಆದರೂ ನನಗೆ ಸಮಸ್ಯೆ ಬಂತು ಅಂದರೆ ಇದು ಈ ಜನ್ಮದ್ದಲ್ಲ, ಹಿಂದಿನ ಜನ್ಮದ ಯಾವುದೋ ಒಂದು ಪರ್ಯವಸಾನ ಅಂತ ಅಂದುಕೊಡುತ್ತೆ. ಸ್ವಯಂಕೃತ ಹಂಗಲ್ಲ, ಎಲ್ಲರೂ ಪರ್ಫೆಕ್ಟಾಗಿ ಬರ್ತಾ ಇದ್ದಾರೆ, ನಾನು ಪರ್ಫೆಕ್ಟಾಗಿ ಹೋಗ್ತಾ ಇಲ್ಲ. ನಾನು ಹೆಂಡ ಕುಡ್ದು ಅಥವಾ ಲೇನ್ ಡಿಸಿಪ್ಲೈನ್ ಫಾಲೋ ಆಗೋದು, ರೆಕ್ಲೆಸ್ ಡ್ರೈವಿಂಗ್ ಆಗೋ ಹೋಗ್ತಾ ಇದ್ದೇನೆ. ಹಿಂದಿನಿಂದ ಪಾಪ ಅವ್ನು ಪರ್ಫೆಕ್ಟಾಗೇ ಬರ್ತಿದ್ದಾನೆ, ನಾನೇ ಅವನಿಗೆ ಹೋಗಿ ಡಿಕ್ಕಿ ಕೊಡುವಂಥ ಅವಕಾಶ ಕೊಟ್ಟು ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಯಿತು. ಇದನ್ನು ಸ್ವಯಂಕೃತ ಅಂತಂತೇವೆ. ಆದರೆ ವಿವಾಹ ವಿಚಾರದಲ್ಲಿ ನಾನು ಪರ್ಫೆಕ್ಟಾಗಿದ್ದೇನೆ ಅಂತ ಪ್ರತಿಯೊಬ್ಬನು ಅಂದುಕೊಡ್ತಾನೆ. ನಾನು ಕರೆಕ್ಟಾಗೇ ಇದ್ದೇನೆ, ನಾನು ಕರೆಕ್ಟಾಗಿ, ಯಾಕೆಂದರೆ ಅವನನ್ನು ಅವನು ಡಿಫೆಂಡ್ ಮಾಡಿಕೊಳ್ತಾನೆ. ಪ್ರತಿ ಮನುಷ್ಯನ ಸ್ವಭಾವನೇ ಅಷ್ಟು, ಅವನನ್ನು ಯಾವಾಗೂ ಕೂಡ ಕಡಿಮೆ ಮಾಡ್ಕೊಳ್ಳೋದಿಲ್ಲ. ಯಾರಾದರೂ ಕದಿತಾ ಇದ್ರು, ಕಳ್ತನ ಮಾಡ್ತಾ ಇದ್ರು ಅಂದ್ಕೊಳ್ಳಿ, ಅವನು ವಿರೋಧ ಮಾಡ್ತಾನೆ, ಈ ಥರ ಕಳ್ತನ ಮಾಡಬಾರ್ದು, ಅಪ್ಪ ಅಮ್ಮ ಇದೇನೋ ಹಿಡಿಸ್ಕೊಟ್ಟಿದ್ದು, ಹಿಂಗೆ ಮಾಡ್ತಾ ಇದ್ರೆ ಹೇಗೆ ಅಂತ. ಆದರೆ ತನ್ನ ಮಕ್ಕಳೇನ ಮಾಡ್ರೆ ಅದೇನು ತಪ್ಪಿದ ಪಾಪ ಗೊತ್ತಿಲ್ಲ ಮಾಡಿಬಿಟ್ಟಿದ್ದಾನೆ ಅಂತ ಡಿಫೆಂಡ್ ಮಾಡ್ಕೊಳ್ತಾನೆ. ಇದು ಮನುಷ್ಯನ ಸ್ವಭಾವ. ಹಾಗಾಗಿ ಇದು ಜಾತಕವೋ ಅಥವಾ ಸ್ವಯಂಕೃತವೋ ಅಂತ ನಾವು ತಿಳಿಸಿದರೂ ಕೂಡ ಕೇಳದೇ ಇರೋಷ್ಟು ಸ್ಥಿತಿಯಲ್ಲಿ ಇವತ್ತಿನ ಜನ ಇದ್ದಾರೆ. ಆದರೆ ಇವತ್ತಿನ ದಿನ ಬರ್ತಾ ಇರುವಂಥ ಬಹಳಷ್ಟು ಸಮಸ್ಯೆಗಳಿಗೆ ಸ್ವಯಂಕೃತವೇ ಕಾರಣ. ಜಾತಕ ತುಂಬ ಕಡಿಮೆ ಅದರದ್ದು, ಅದರ ಎಫೆಕ್ಟ್ ತುಂಬ ಕಡಿಮೆ ಇರುತ್ತೆ. ಜಾತಕ ಭಾಗದ್ದು ಗುರುತಿಸೋದು ತುಂಬ ಸುಲಭ. ಸ್ವಯಂಕೃತವನ್ನು ನೀವು ಗುರುತಿಸೋದು ಕಷ್ಟ, ಅವನಿಗೆ ಎಕ್ಸ್ಪ್ಲೈನ್ ಮಾಡೋದು ಕಷ್ಟ. ಜಾತಕ ಭಾಗದ ಸಮಸ್ಯೆ ಹೇಗಿದ್ರು ನಾವು ನೋಡ್ತೇವೆ, ಸ್ಥಾನಬಲ, ಕಾರಕ ಬಲ, ಆಧಿಪತ್ಯ ಬಲ ನೋಡ್ತೇವೆ. ಬಟ್ ರೆಮಿಡಿ ಅವನಿಗೆ ಕನ್ವಿನ್ಸ್ ಮಾಡಬೇಕು ಅಂತಂದರೆ, ಅಥವಾ ಒಳ್ಳೆ ರೈಟ್ ಡೈರೆಕ್ಷನ್ ಕಳಿಸ್ಬೇಕು ಅಂತಂದರೆ, ಅವನು ಮಾಡ್ತಾ ಇರೋ ಮಿಸ್ಟೇಕ್ಸ್ ಕೂಡ ಅವನಿಗೆ ಹೇಳಬೇಕು ಯಾವುದೋ ಒಂದು ಚಾನಲಲ್ಲಿ. ಸೊ ಹಾಗಾಗಿ ಸ್ವಯಂಕೃತದ ಬಗ್ಗೆ ನಾವು ಸ್ವಲ್ಪ ನೋಡ್ತಾ ಹೋಗೋಣ. ಯಾಕೆ ಈ ಥರ ಸಮಸ್ಯೆಗಳು ಬರುತ್ತೆ ವಿವಾಹದಲ್ಲಿ ಅಂತಂದಾಗ, ಹೈಲಿ ಇಂಟೆಲಿಜೆಂಟ್ ಮದುವೆ ಮಾಡಿಕೊಳ್ಳುವಂಥ ಹುಡುಗ ಹುಡುಗಿ, ಯಾಕೆಂದರೆ ಇವತ್ತಿನ ದಿನ ತಂದೆ ತಾಯಿಗಳಿಗೆ ಚಾಯ್ಸೇ ಇಲ್ಲ. ಮಕ್ಕಳು ಯಾವುದನ್ನು ಮಾಡಿಕೊಳ್ತೇವೆ ಅಂತಂದರೆ ನೀವು ಅದನ್ನು ಆಯ್ಕೆ ಮಾಡ್ಕೊಳ್ಬೇಕಾದಷ್ಟೆ. ಯಾಕಂದರೆ ಸಂಸಾರ ಮಾಡೋದವರು, ಅವನಿಗೆ ವಿರುದ್ಧವಾಗಿ ನಾವು ಹೇಗೆ ಆಯ್ಕೆ ಮಾಡಿಕೊಳ್ತೇವೆ. ತಂದೆ ತಾಯಿ ಪಾಪ ಹೇಳ್ತಾರೆ, ಬೇಡಪ್ಪ ಅವ್ರ ಮನೆತನ, ಆ ಹುಡುಗಿ ನೋಡ್ರೆ ಅಷ್ಟು ಇಲ್ಲ. ಯಾಕಂದರೆ ಅವ್ರಿಗೆ ಅನುಭವ ಇರುತ್ತೆ, ದೊಡ್ಡವರಿಗೆ ಯಾರ ಬಿಹೇವಿಯರ್ ಹೇಗಿರುತ್ತೆ, ಯಾವ ಥರ ಸಮಸ್ಯೆಗಳು ಬರುತ್ತೆ ಅಂತ ಇವ್ರಿಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ಹಾಗಾಗಿ ಅವ್ರು ಹೇಳ್ಕೊಡ್ತಾರೆ, ಇಲ್ಲ ನಾನು ಆ ಹುಡುಗಿನ ಬಿಟ್ಟು ಇನ್ಯಾರನ್ನ ಮದುವೆ ಮಾಡ್ಕೊಳ್ಳಲ್ಲ, ಆ ಹುಡುಗನ ಬಿಟ್ಟು ಇನ್ಯಾರನ್ನ ಆಯ್ಕೆ ಮಾಡ್ಕೊಳ್ಳಲ್ಲ, ಚೆನ್ನಾಗಿದೆ, ಒಳ್ಳೆ ಪ್ಯಾಕೇಜ್ ಇದೆ, ಮಾಡ್ಕೊಳ್ತೇವೆ, ಏನೋ ಸಮಸ್ಯೆಗಳು ಬಂದರೆ ನಾವು ನೋಡ್ಕೊಳ್ತೇವೆ ಅಂತಂತಾರೆ. ಹೀಗೆ ಮನೆಗೆ ಉಪವಾಸ ಇದ್ದು ನಾವು ಮನೆ ಬಿಟ್ಟು ಹೋಗ್ತೇವೆ, ಸಾಯ್ತೇವೆ ಅಂತಂದರೆ ಪಾಪ ತಂದೆ ತಾಯಿಗಳೇನು ಮಾಡ್ತಾರೆ, ಆಯ್ತು ನಿಮ್ಮ ಇಷ್ಟ. ಸೊ ಪ್ರಧಾನ ಕಾರಣ ಹೈಲಿ ಇಂಟೆಲಿಜೆನ್ಸ್. ಆಮೇಲೆ ಟೂ ಮಚ್ ಆಫ್ ಇಂಡಿವಿಜುವಾಲಿಟಿ, ಅಂದರೆ ತಂದೆ ತಾಯಿಗಳ ಮಾತು ಯಾಕೆ ಹೇಳ್ತಿದ್ದಾರೆ ಅವರು ಅಂತ ಅವರಿಗೆ ಲೆಕ್ಕ ಮಾಡದೇ ಇರುವಂಥ ಸ್ಥಿತಿ. ಇಂಡಿಪೆಂಡೆನ್ಸ್ ಜಾಸ್ತಿ ಇರುತ್ತೆ, ಫ್ರೀಡಮ್ ಅಂತೇವೆ ಇದನ್ನು. ಆಮೇಲೆ ಟೂ ಮಚ್ ಆಫ್ ರಿಕ್ವೈರ್ಮೆಂಟ್ಸ್. ವಿವಾಹಕ್ಕೆ ಏನು ಬೇಕೋ, ವಿವಾಹದ ಪರ್ಪಸ್ ಏನು, ವಿವಾಹದಿಂದ ಮನುಷ್ಯನಿಗೆ ಆಗುವಂಥ ಪ್ರಯೋಜನ ಏನು, ಅದಕ್ಕೆ ಬೇಕಾದಂಥ ರಿಕ್ವೈರ್ಮೆಂಟ್ಸ್ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಆದರೆ ಇವ್ರು ಇಟ್ಕೊಳ್ಳೋ ರಿಕ್ವೈರ್ಮೆಂಟ್ಸ್ ವಿವಾಹಕ್ಕೆ ಸಂಬಂಧವೇ ಇರೋದಿಲ್ಲ, ಯಾವುದಕ್ಕೂ ಬೇರೆ ರಿಕ್ವೈರ್ಮೆಂಟ್ಸ್ ಇದ್ದಂಗೆ ಇರುತ್ತೆ, ಅದು ಅವಶ್ಯಕತೆಯೇ ಇರೋದಿಲ್ಲ. ಆ ಥರ ರಿಕ್ವೈರ್ಮೆಂಟ್ಸ್ ಇರೋದು. ಲ್ಯಾಕ್ ಆಫ್ ಪೇಷನ್ಸ್, ಜೀರೋ ಟಾಲರೆನ್ಸ್. ಪೇಷನ್ಸ್ ಇಲ್ಲ, ಸಮಸ್ಯೆ ಬಂತೋ ಇಮಿಡಿಯೇಟ್ಲಿ ಬಿಟ್ಕೊಳ್ಬೇಕು, ಯಾರ ಮೇಲಾದರೂ ಅದಂತ ಸೇಡು ತೀರಿಸಿಕೊಳ್ಬೇಕು, ನನ್ನ ಜೀವನ ನಿನ್ನಿಂದ ನಾಶ ಆಯಿತು ಅಂತ ಹೇಳಬೇಕು, ಇದೆಲ್ಲ ದೊಡ್ಡ ಗಲಾಟೆಗಳು ಶುರುವಾಗ್ತದೆ. ಲ್ಯಾಕ್ ಆಫ್ ಡಿಸಿಪ್ಲೈನ್, ಲೇನ್ ಡಿಸಿಪ್ಲೈನ್ ಅಂತಂತೇವೆ. ನಾವು ಸರಿಯಾದಂಥ ಮಾರ್ಗದಲ್ಲಿ ಹೋಗದೇ ಇದ್ದರೆ ನಮ್ಮ ಒಬ್ಬರಿಗೆ ಅಲ್ಲ, ಪಕ್ಕದವ್ರಿಗೂ ತೊಂದರೆ. ಟ್ರಾಫಿಕ್ ಹೋಗೋ ಕಾಲಕ್ಕೆ ರಸ್ತೆಯಲ್ಲಿ ನೀವು ಲೇನ್ ಡಿಸಿಪ್ಲೈನ್ ಫಾಲೋ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಈಗ ರೈಟ್ ಸೈಡ್ ಕಟ್ ಮಾಡಬೇಕು ಅಂತಂದರೆ ನೀವು ಲೆಫ್ಟ್ ಸೈಡಿಂದ ಕಟ್ ಮಾಡಿರಿ, ಪಾಪ ಆ ಕಡೆ ಸ್ಟ್ರೈಟಾಗಿ ಹೋಗೋನ್ ಕತೆ ಹೆಂಗಿರುತ್ತೆ, ತುಂಬ ಒದ್ದಾಡ್ತಾನೆ ಪಾಪ, ಬೈಕೊಳ್ತಾರೆ. ಹೀಗೆ ವಿವಾಹದ ನಂತರ ನಾವು ತೆಗೆದುಕೊಳ್ಳೋ ಒಂದೊಂದು ಡೆಸಿಷನಿಂದ ತಂದೆ ತಾಯಿಗಳು, ಬಂಧು ಬಳಗ ತಲೆ ಬಗ್ಗಿಸಬೇಕಾಗ್ತದೆ. ಅದು ಕೇವಲ ನನ್ನ ಗಂಡ ಹೆಂಡತಿಯ ಮಾತ್ರವೇ, ಯಾರಿಗೂ ಸಂಬಂಧ ಇಲ್ಲ ಅಂತಂಬೋ ರೀತಿಯಲ್ಲಿ ಫೀಲ್ ಆಗ್ತಾರೆ. ಈ ಥರ ಅವೇರ್ನೆಸ್ ಇಲ್ಲ. ನಮ್ಮಿಬ್ಬರಿಂದ ಡಿಪೆಂಡ್ ಆಗಿ ಭಾಳ ಜನ ಇದ್ದಾರೆ, ಅದು ಎಚ್ಚರವೇ ಇರೋದಿಲ್ಲ. ಕೊನೆಗೆ ಮಕ್ಕಳ ಮೇಲೆ ಕೂಡ ಎಚ್ಚರ ಇರೋದಿಲ್ಲ, ಜಗಳ ಆಡ್ಕೊಳ್ತಾ ಇರ್ತಾರೆ, ಮಕ್ಕಳಿದ್ರೂ ಕೂಡ ಡಿವೋರ್ಸ್ ತೊಗೊಳ್ಳಿಕ್ಕೆ ಹೋಗ್ತಾ ಇರ್ತಾರೆ. ಸೊ ಈ ಥರ ಡಿಸಿಪ್ಲೈನ್ ಇರದೇ ಇರೋದು, ಇದು ಹೆಚ್ಚಾಗ್ತಾ ಇರೋದ್ರಿಂದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಇದು ಮುಂಚಿತವಾಗಿಯೇ ಗುರುತಿಸಿ ಅವೇರ್ನೆಸ್ಸನ್ನು ಕೊಡಬೇಕು ಮಾಡಿಕೊಳ್ಳೋರಿಗೆ. ಮತ್ತು ರಿಕ್ವೈರ್ಮೆಂಟ್ಸ್ ವಿಚಾರಕ್ಕೆ ಬರೋಣ. ಒಂದು ಜಾಬಿಗೆ ಹೋದಿ ಅಂದ್ಕೊಳ್ಳಿ, ಜಾಬ್ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ,
ಕ್ವಾಲಿಫಿಕೇಷನ್ ಏನಿದೆ, ಇವನ ಹತ್ರ ಏನಾದ್ರು ಸ್ಕಿಲ್ಸ್ ಏನಾದರೂ ಇದೆಯಾ, ಎಫಿಷಿಯನ್ಸಿ ಆರ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದೆಯಾ, ಇವನಿಗೆ ಪೇಷನ್ಸ್ ಇದೆಯಾ ಮಾಡಲಿಕ್ಕೆ, ಒಳ್ಳೆ ಕ್ಯಾರೆಕ್ಟರ್ ಕಾಂಡಕ್ಟ್ ಇದೆಯಾ, ಅಂದರೆ ರಿಲಯಬಲ್ ಆಗಿ ನಮ್ಮ ಕಂಪನಿಯಲ್ಲಿ ಇರ್ತಾನೆ, ಕಂಪನಿ ಸೀಕ್ರೆಟ್ಸ್ ಎಲ್ಲ ಬೇರೆಯವ್ರಿಗೆ ತಗೊಡೋದಾಗಲಿ ಅಥವಾ ಮಧ್ಯದಲ್ಲಿ ಬಿಟ್ಬಿಟ್ಟು ಹೋಗೋದಾಗಲಿ, ಸಿಟ್ಟುಗಳೋದಾಗಲಿ, ಈ ಥರ ಏನಾರು ಮಾಡ್ತಾನೆ. ಇದೆಲ್ಲ ಕೂಡ ಜಾಬ್ಗೆ ಇರುವಂಥ ರಿಕ್ವೈರ್ಮೆಂಟ್ಸ್ ಇದೆಲ್ಲ. ಮದುವೆಗೆ ಏನು ರಿಕ್ವೈರ್ಮೆಂಟ್ ಬೇಕು? ಮದುವೆಗೆ ಮೊದಲ ರಿಕ್ವೈರ್ಮೆಂಟ್ ಏನಂತಂದರೆ ಪೇಷನ್ಸ್. ಈ ಪೇಷನ್ಸೇ ಜನಗಳಿಗೆ ಲೇಜಿನೆಸ್ ಇದ್ದಂಗೆ ಕಾಣುತ್ತೆ. ಬಟ್ ಪೇಷನ್ಸ್ ಹೊರಗೇನೋ ಅದು ಕಾಣಿಸಿಕೊಳ್ಳೋದು ಲೇಜಿನೆಸ್ ಇದ್ದಂಗೆ, ಬಟ್ ಒಳಗೆ ಮಾತ್ರ ಪೇಷನ್ಸ್ ಅದು ಮಾನಸಿಕವಾಗಿ. ಈ ಪೇಷನ್ಸ್ ಇದೆಯಾ ಇಲ್ವಾ ಅಂತ ನೋಡಬೇಕು. ಯಾಕೆಂತಂದರೆ ಸಮಸ್ಯೆಗಳು ಬಂದಾಗ ಯಾರೋ ಒಬ್ಬರು ತಾಳ್ಮೆಯಿಂದ ಇರಬೇಕು. ಈಗ ನನ್ನ ಮಗಳು ತಾಳ್ಮೆ ಇಲ್ಲ ಅಂತಂದಾಗ ಅವನಿಗೆ ಹುಡುಕುವಂಥ ಹುಡುಗನಿಗೆ ತಾಳ್ಮೆ ಇರಬೇಕು. ಯಾಕೆಂದರೆ ಅವ್ರು ಏನಾದರೂ ಬೈದರೆ ಅವ್ನು ಸುಮ್ಮನೆ ಇರಬೇಕು. ಇಬ್ಬರು ಗಲಾಟೆ ಮಾಡಿಕೊಂಡ್ರೆ ಏನಾಗ್ತದೆ, ಸೇಮ್ ಮೈಂಡ್ಸೆಟ್ಟಿಂದ ತೊಂದರೆ ಆಗ್ತದೆ, ಆ ಮನೆ ಕುರುಕ್ಷೇತ್ರ ಆಗ್ತದೆ. ಅದಕ್ಕೆ ಆಯ್ಕೆ ಮಾಡ್ಕೊಳ್ಳೋಕ್ಕೆ ನಮ್ಮ ಮಗಳು ಅಥವಾ ಮಗನಿಗೆ ಏನೇನು ವೀಕ್ನೆಸ್ಗಳಿದೆಯೋ ಅಪೋಸಿಟ್ ಪಾರ್ಟಿಗೆ ಅದು ಸ್ಟ್ರಾಂಗ್ ಇರಬೇಕು. ನನ್ನ ಮಗಳಿಗೆ ಒಳ್ಳೆ ಉದ್ಯೋಗ ಇದೆ, ಅವನಿಗೂ ಒಳ್ಳೆ ಉದ್ಯೋಗ ಇರಬೇಕು. ನನ್ನ ಮಗಳು ನೋಡೋಕೆ ತುಂಬ ಚೆನ್ನಾಗಿದ್ದಾಳೆ, ಅವನು ತುಂಬ ಚೆನ್ನಾಗಿರಬೇಕು. ತನ್ನ ಮಗಳು ತುಂಬ ಆ್ಯಕ್ಟಿವ್ ಆಗಿರ್ತಾಳೆ, ಅವನು ಆ್ಯಕ್ಟಿವ್ ಆಗಿರಬೇಕು. ಅಂದರೆ ಮನೆ ಯುದ್ಧ ಆಗ್ತದೆ, ಬಾಕ್ಸಿಂಗ್ ಕೋರ್ಟ್ ಆಗ್ತದೆ. ಹಾಗಾಗಿ ನಮ್ಮ ಹುಡುಗನಿಗೆ ಏನು ವೀಕ್ನೆಸ್ ಇದೆ ಆ ಕಡೆ ಸ್ಟ್ರಾಂಗ್ನೆಸ್ ಇರಬೇಕು. ಫಸ್ಟು ಏನಂತಂದರೆ ಪೇಷನ್ಸ್ ಬೇಕು. ಎರಡನೇದು ಕೇರಿಂಗ್ ಬೇಕು. ಈ ಕೇರಿಂಗ್ ಅಂತ ಅಂಬೋದು ತುಂಬ ಇದಾಗ್ತದೆ. ಕೇರಿಂಗ್ ಅಂತಂದರೆ ತನಗೇನು ಇಷ್ಟೋ ಅದು ಕೊಡಿಸೋದಲ್ಲ, ತನಗೆ ತೊಂದರೆ ಆಗದಂತೆ ನೋಡಿಕೊಳ್ಳೋದು. ಕೇರೆ ಮಾಡೋದಿಲ್ಲ, ನಾನು ಏನು ಕೇಳಿದ್ರು ಕೊಡಿಸೋದಿಲ್ಲ. ಸಣ್ಣ ಮಕ್ಕಳು ಕೂಡ ಎಲ್ಲ ಕೇಳ್ತವೆ, ತಂದೆ ತಾಯಿಗಳು ಕೊಡಿಸ್ತಾರೇನು? ಒಳ್ಳೆ ಮಳೆ ಬರ್ತಾ ಇದೆ, ಅಪ್ಪ ಐಸ್ ಕ್ರೀಮ್ ಕೊಡಿಸು ಅಂತ ಕೇಳ್ತಾನೆ, ತಂದೆ ಕೊಡಿಸ್ತಾನ? ಕೊಡಿಸಲ್ಲ. ಅಷ್ಟು ಮಾತ್ರಕ್ಕೆ ತಂದೆ ಮಕ್ಕಳ ಮೇಲೆ ಕೇರಿಂಗ್ ಇಲ್ಲ ಅಂತ ಅರ್ಥನ? ಇದು ಮಿಸ್ಇಂಟರ್ಪ್ರಿಟೇಟ್ ಆಗ್ತಾ ಇದೆ. ಸೊ ಕೇರಿಂಗ್ ಇರಬೇಕು, ಕಷ್ಟ ಬರದೆ ನೋಡಿಕೊಳ್ಬೇಕು. ಅಷ್ಟೇ ಆಗಲಿ ಇಷ್ಟವಾದದ್ದೆಲ್ಲ ಕೊಡಿಸೋದು ಅಂತ ಅರ್ಥ ಅಲ್ಲ. ಸಮ್ಟೈಮ್ಸ್ ಇಷ್ಟವಾದದ್ದು ಕೊಡಿಸದೇ ಇರೋದು ಕೂಡ ಕೇರಿಂಗೇ ಬರುತ್ತೆ. ಯಾಕೆಂದರೆ ಫ್ಯೂಚರ್ ಆಲೋಚನೆ ಮಾಡಬೇಕಲ್ಲ. ಆಮೇಲೆ ಎಮೋಷನ್ ಇರಬೇಕು, ಎಮೋಷ್ನಲ್ ಕ್ವಾಲಿಟಿ. ಯಾವಾಗೂ ಟೂ ಮಚ್ ಆಫ್ ಇಂಟೆಲಿಜೆನ್ಸ್ ಇತ್ತಂದ್ಕೊಳ್ಳಿ, ಇನ್ನೊಬ್ಬರ ತಪ್ಪನ್ನು ಹುಡ್ಕೋದೇ ಆಗ್ತದೆ. ಅವನಿಗೆ ಎಮೋಷ್ನಲ್ ಕ್ವಾಲಿಟಿ ಇದೆಯಾ, ಪ್ರೀತಿ ಅಂತ ಅಂಬೋದಿದೆಯಾ? ಇದಿದ್ದರೆ ಏನನ್ನ ಆಗಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ, ಅವಳನ್ನ ಬಿಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ, ಅವನನ್ನು ಬಿಡ್ಲಿಕ್ಕೆ ನಾನು ತಯಾರಿಲ್ಲ. ಇದು ಎಮೋಷ್ನಲ್ ಕ್ವಾಲಿಟಿ. ಆಮೇಲೆ ಎಥಿಕ್ಸ್. ಆ ಬಂಧ ಉಳಿಬೇಕು ಅಂತಂದರೆ ಎಥಿಕ್ಸ್ ಬೇಕು, ಒಂದು ಸಿಸ್ಟಮ್ ಇಟ್ಕೋಬೇಕು. ಏನೇ ಸಮಸ್ಯೆಗಳು ಬರ್ತವೆ, ಆದರೆ ನಾವು ಈ ರೀತಿಯೇ ಹೋಗಬೇಕು ಅಂತಂಬ ಒಂದು ನಿಯಮ ಇಟ್ಟುಕೊಳ್ಬೇಕು. ಅದು ಎಥಿಕ್ಸ್, ಧರ್ಮ ಅಂತ ಹೇಳ್ತೇವೆ. ಆಮೇಲೆ ಫ್ಯಾಮಿಲಿ ವ್ಯಾಲ್ಯೂಸ್. ಸೊ ಮದುವೆ ಅಂತಂದರೆ ನಾನು ನನ್ನ ಹೆಂಡತಿ ಇಷ್ಟೇ ಅಲ್ಲ, ನಮ್ಮ ಈ ಕಡೆ ಆ ಕಡೆ ಫ್ಯಾಮಿಲಿ ಇದೆ, ಅವರು ಕೂಡ ಜವಾಬ್ದಾರರಾಗ್ತಾರೆ. ಅವರನ್ನು ತಲೆ ತಗ್ಗಿಸುವಂಥ ಕೆಲಸ ಮಾಡಬಾರ್ದು. ಅವರೆಲ್ಲರೂ ಪಾಪ ಇವರಿಬ್ಬರು ಚೆನ್ನಾಗಿರಬೇಕು ಅಂತ ಮದುವೆ ಮಾಡಿಕೊಟ್ಟಿರ್ತಾರೆ, ಅವರಿಗೂ ಕೂಡ ಆದರ್ಶವಾಗಿರಬೇಕು ಅಂತಂಬೋದು ಇರಬೇಕು. ಈ ಕ್ವಾಲಿಟೀಸ್ ಯಾವಾಗಿರುತ್ತೋ ಆ ಮದುವೆಯಲ್ಲಿ ಸಮಸ್ಯೆಗಳು ತುಂಬ ಕಡಿಮೆ ಇರುತ್ತೆ. ಒಂದು ವೇಳೆ ಬಂದರೂ ಕೂಡ ವಿತಿನ್ ಕಂಟ್ರೋಲ್. ಒಂದು ಸಣ್ಣ ಸಮಸ್ಯೆ ಬಂತಂದರೆ ಮ್ಯಾಕ್ಸಿಮಮ್ 1 hour ಇರ್ಬೋದು, ಅಥವಾ 1 day, ಮ್ಯಾಕ್ಸಿಮಮ್ 1 day ಇರುತ್ತೆ. ಈ ಕ್ವಾಲಿಟೀಸ್ ಯಾರಿಗಾನ ಇದ್ದರೆ. ಆದರೂ ಪ್ರತಿಯೊಂದು ಸಲ ಸಮಸ್ಯೆ ಬಂದಾಗೂ ಅದನ್ನು ಅರ್ಥ ಮಾಡಿಕೊಂಡು ಆ ಎಕ್ಸ್ಪೀರಿಯನ್ಸ್ ಪಡ್ಕೊಂಡು ಮುಂದೆ ಆ ಸಮಸ್ಯೆಗಳು ಗ್ರ್ಯಾಜುವಲ್ ರೆಡ್ಯೂಸ್ ಆಗ್ತಾ ಹೋಗ್ತದೆ. ಮದುವೆಗೆ ಬೇಕಾದ ಈ ಗುಣಗಳಿದೆಯಾ? ಜಾತಕದಲ್ಲಿ ನೋಡಬೇಕಾದ ಈ ಗುಣಗಳು. ಆದರೆ ನಾವು ಇವತ್ತು ಏನು ನೋಡ್ತಾ ಇದ್ದೇವೆ? ಉದ್ಯೋಗಕ್ಕೆ ಬೇಕಾದಂಥ ಗುಣಗಳು ನೋಡ್ತಾ ಇದ್ದೇವೆ. ಒಳ್ಳೆ ಕ್ವಾಲಿಫಿಕೇಷನ್ ಇದೆಯಾ ಅವನಿಗೆ? ಒಳ್ಳೆ ಸ್ಕಿಲ್ ಇದೆಯಾ? ಒಳ್ಳೆ ಎಫಿಷಿಯನ್ಸಿ ಇದೆಯಾ? ಪೇಷನ್ಸ್ ಇದೆಯಾ? ಕಾಂಡಕ್ಟ್. ಇದು ಉದ್ಯೋಗಕ್ಕೆ ಬೇಕಾದದ್ದು. ಉದ್ಯೋಗ ಯಾರು ಕೂಡ ಪರ್ಮನೆಂಟಾಗಿ ಒಂದೇ ಕಡೆ ಉದ್ಯೋಗ ಮಾಡಬೇಕು ಅಂತ ಅಂದ್ಕೊಳ್ಳಲ್ಲ. ಅವನಿಗೆ ಮುಂದೆ ಹೋಗ್ತಾ ಇರ್ತಾನೆ, ಬಿಟ್ಟು ಹೋಗ್ತಾ ಇರ್ತಾನೆ. ಹಾಗೆ ಹೆಂಡತಿನ ಬಿಟ್ಟು ಹೋಗ್ಲಿಕ್ಕೆ ಆಗ್ತದೇನು? ಆಗೋದಿಲ್ಲ. ಆಮೇಲೆ ಈ ಪ್ರಾಸೆಸ್ ಅಂತಿರಲ್ಲ, ಕ್ರಮ ಪದ್ಧತಿ. ಮದುವೆ ಅಂತಂಬೋದು ಪ್ರಾಸೆಸ್ ಹೆಂಗೆ ಶುರುವಾಗುತ್ತೆ ಅಂತಂಬೋದನ್ನು ಸ್ವಲ್ಪ ನಾವು ಈಗಿನ ಪದ್ಧತಿ ಹಿಂದಿನ ಪದ್ಧತಿ ಸ್ವಲ್ಪ ನೋಡಬೇಕು. ತುಂಬ ಡ್ರಾಸ್ಟಿಕ್ ಚೇಂಜ್ ಆಗಿದೆ. ಇದರಿಂದ ಕೂಡ ಸಮಸ್ಯೆಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಹಿಂದಿನ ಕಾಲದಲ್ಲಿ ಏನಂತಂದರೆ ಫಸ್ಟು ವಧೂವರ ಅನ್ವೇಷಣೆ. ಹುಡುಗ ಹುಡುಗಿನ ಫಸ್ಟ್ ನೋಡೋದು. ಮೆಜಾರಿಟಿ ಯಾರೂ ಕೂಡ ಅನ್ವೇಷಣೆ ಇಲ್ಲ. ಯಾಕೆಂದರೆ ದೊಡ್ಡ ಫ್ಯಾಮಿಲೀಸ್ ಇರ್ತಾ ಇತ್ತು. ಆದ ಕಾರಣ ಹುಟ್ಟಿದ ತಕ್ಷಣ ತಂಗಿ ಮಗಳು ಅಥವಾ ಮಾವನ ಮಗಳು ಹೀಗೆ ಅವರನ್ನು ಮುಂಚೆಯಾಗಿ ಫಿಕ್ಸ್ ಆಗೋತಾ ಇದ್ರು. ಅವ್ರು ಮತ್ತೆ ಆಯ್ಕೆ ಮಾಡಿಕೊಳ್ಳೋದು ಇದೆಲ್ಲ ಇಲ್ಲವೇ ಇಲ್ಲ ಹಿಂದಿನ ಕಾಲದಲ್ಲಿ. ಯಾವುದೋ ರ್ಯಾರ್ ಕೇಸಲ್ಲಿ ಆದರೂ ಕೂಡ ಅನ್ವೇಷಣೆ ಮಾಡ್ತಿದ್ರು. ಅನ್ವೇಷಣೆ ಮಾಡಿಕೊಂಡು ಯಾವ ಹುಡುಗಿ ಇದ್ದಾಳೆ ಫಸ್ಟು ನೋಡ್ತಾ ಇದ್ರು.
ನೋಡಿದ ಮೇಲೆ ಅವ್ರ ಮನಿತನ ಹೇಗಿದೆ ಇದೆಲ್ಲ ನೋಡೋದು, ಇದೆಲ್ಲ ಕೂಡ ಏನಂತಂದರೆ ಅವ್ರ ಹಿತವನ್ನು ಬಯಸೋದು ದೊಡ್ಡವರು ನೋಡ್ತಿದ್ರು. ಅವ್ರು ನೋಡೋದೇ ಇದು, ಹುಡುಗ ಹುಡುಗಿ ಇದ್ದಾರೆ ಅಂತಂದರೆ ಅವ್ರ ಮನಿತನ, ಅವ್ರ ಅಪ್ಪ ಅಮ್ಮ ಹೇಗಿದ್ದಾರೆ, ಯಾವ ರೀತಿ ಬೆಳೆಸಿದ್ದಾರೆ, ಅವರ ಯೋಗ್ಯತೆ ಏನಿದೆ, ಅವಳು ಏನು ಓದ್ಕೊಂಡಿದ್ದಾನೆ, ಏನು ದುಡ್ಡು, ಅದೆಲ್ಲ ನೋಡಲ್ಲ. ಆ ಹುಡುಗಿ ನೆಮ್ಮದಿ ಇದೆಯಾ, ಇಷ್ಟಕ್ಕೆ ಮುಂಚೆ ನಾವು ಮಾತಾಡಿದ್ವಲ್ಲ ಪೇಷನ್ಸು, ಕೇರಿಂಗು, ಈ ಗುಣಗಳಿದೆಯಾ ಅಂತ ನೋಡ್ತಿದ್ರು. ಅದೆಲ್ಲ ಸರಿ ಹೋಯಿತು ಅಂತಂದಾಗ ಇನ್ನು ಜ್ಯೋತಿಷ್ ಅಂದರೆ ಹೋಗ್ತಿದ್ರು, ಜಾತಕ ಕೊಡ್ತಿದ್ರು, ಸೆಟ್ ಆಗುತ್ತಾ ಇಲ್ಲ ಅಂತ ನೋಡ್ತಿದ್ರು. ಇವತ್ತು ನೋಡಿದಂಗೆ ಜಾತಕ ಸಪ್ತಮ ಏನು ನೋಡ್ತಾ ಇಲ್ಲ, ಗುಣಗಳು ಬರ್ತಾ ಇದೆಯಾ ನೋಡಿ ಅಂತ ಒಂದು ಮ್ಯಾಚ್ ಮಾಡ್ತಿದ್ರು. ಇಷ್ಟು ಗುಣಗಳು ಬರುತ್ತಪ್ಪ ಅಂದ್ರೆ ಎಸ್ ಅಂತ ಮಾಡ್ತಿದ್ರು ಅಷ್ಟೇ. ಜಾಸ್ತಿ ದೊಡ್ಡ ಪ್ರಾಸೆಸ್ಸೇ ಇಲ್ಲ. ಇಂದು ಕೂಡ ಇವತ್ತಿನ ದಿನ ನೀವು ಹಳ್ಳಿಗೆ ಹೋದರೆ ಇದೇ ಪ್ರಾಸೆಸ್ ನಡೀತಾ ಇರುತ್ತೆ ಕೆಲವಿನ ಕಡೆ. ಸಿಂಪಲ್ ಪ್ರಾಸೆಸ್, ಇದಕ್ಕೆ ಡಿಲೇ ಇಲ್ಲ. ಈ ಥರ ಮದುವೆಗಳನ್ನ ಆಡ್ಕೊಳ್ಳೋಕೆ ಎಲ್ಲಿ ನಿಮಗೆ ಡಿಲೇ ಆಗೋದಿಲ್ಲ. ಇಲ್ಲಿ ಹುಡುಗ ಹುಡುಗಿ ಆಯ್ಕೆನೇ ಇಲ್ಲ. ತಂದೆ ತಾಯಿಗಳು ಆಯ್ಕೆ ಮಾಡ್ತಿದ್ರು, ಪುರೋಹಿತನು ಎಸ್ ಅಂತಿದ್ರೆ ಮದುವೆ ಮಾಡಿಬಿಡೋದೇ ಇನ್ನು ಅದಕ್ಕೇನು ಬೇರೆ ಏನು ನೋಡ್ತಾ ಇದ್ದಿಲ್ಲ. ಹಾಗಾಗಿ ಬೇಗ ಮದುವೆ ಆಗ್ತಿತ್ತು. ಎರಡನೇದು, ಮದುವೆ ಆದರೂ ಕೂಡ ಅದು ಏನು ತೊಂದರೆ ಆಗ್ತಿದ್ದಿಲ್ಲ. ಡೈವರ್ಸ್ಗಳು ಅದರ ಕಾನ್ಸೆಪ್ಟ್ಸೇ ಇಲ್ಲ. ಏನಾದರೂ ಗಲಾಟೆ ಬಂದರೂ ಕೂಡ ಈ ಕಡೆ ಆ ಕಡೆ ಫಸ್ಟು ಮನೆಯಲ್ಲೇ ಸರಿ ಮಾಡ್ಲಿಕ್ಕೆ ನೋಡ್ತಾರೆ, ಇಲ್ಲ ಊರಲ್ಲಿ ದೊಡ್ಡ ಮನುಷ್ಯರಿದ್ದರೆ ಅವ್ರು ಸರಿ ಮಾಡ್ತಾರೆ. ಇವರು ಆ ಊರಿನಲ್ಲೇ ಜೀವನ ಮಾಡಬೇಕಾದ ಕಾರಣ ಊರಿನ ದೊಡ್ಡ ಮನುಷ್ಯರ ಮೇಲೆ ಎಗನೆಸ್ಟ್ ಹೋಗ್ಲಿಕ್ಕೆ ಆಗೋದಿಲ್ಲ. ಹೋದರೆ ಏನಾಗುತ್ತೆ, ಅವನು ಆ ಊರಲ್ಲಿ ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಮೈಗ್ರೇಷನ್ ಆಗಿರೋದ್ರಿಂದ ಆ ಅವಕಾಶ ಕೂಡ ಇಲ್ಲ. ಇವರಿಗೆ ಹೇಳೋರು ಯಾರಿಲ್ಲ, ಡಿಪೆಂಡೆನ್ಸಿ ಅಸಲೇ ಇಲ್ಲ. ಹಾಗಾಗಿ ಸಿಂಪಲ್ ಇತ್ತಿತ್ತು. ನೀವು ಬೇಕಾದ್ರೆ ಒಂದು 30 ವರ್ಷದ ಹಿಂದೆ, 40 ವರ್ಷದ ಹಿಂದೆ ನೀವು ನೋಡಿ ಇದೇ ಪದ್ಧತಿ ನಡೀತಾ ಇತ್ತು. ಸೊ ಇವತ್ತು ಪದ್ಧತಿ ಏನಂತಂದರೆ, ಫಸ್ಟ್ ಜಾತಕ ತಗೋಬೇಕು, ಆಯ್ಕೆ ಮಾಡ್ಕೊ. ಫಸ್ಟ್ ಹಿಂದೆ ಕೊನೆಗೆ ಜಾತಕ ಆಪ್ಷನ್ ಇತ್ತು, ಇವತ್ತು ಫಸ್ಟ್ ಬಂದುಬಿಟ್ಟಿದೆ. ಅಯ್ಯೋ ನೋಡೋದು, ಹುಡುಗಿ ನೋಡೋದು, ಮತ್ತು ಬೇಡ ಅಂಬೋದು, ಅವ್ರಿಗೆ ಬಾಧೆ ಬೇಡ ಅಂದರೆ ಮತ್ತೆ ಅವ್ರಿಗೆ ನೋವಾಗುತ್ತೆ ಅಂತ ನಾವು ತಂದುಕೊಳ್ತೇವೆ. ಇಲ್ಲ ಈ ಪದ್ಧತಿಯಲ್ಲಿ ಕೊನೆಗೆ ನೋವಾಗುತ್ತೆ. ನೋವು ಅಂಬೋದು ಕಾಮನ್, ಅದು ಫಸ್ಟಾ ಲಾಸ್ಟಾ ಅಂತ ಅಂಬೋದು ನಾವು ನೋಡ್ಕೋಬೇಕು. ಫಸ್ಟ್ಗೆ ನೋವಾಯ್ತು ಅಂದರೆ ಬಿಟ್ಕೊಳ್ತೇವೆ, ತೊಂದರೆ ಇಲ್ಲ. ಎಲ್ಲ ಆಯ್ಕೆ ಮಾಡ್ಕೊಂಡು ಕೊನೆಗೆ ನೋವಾದರೆ ಏನು ಮಾಡ್ತೇವೆ? ಸೊ ಇವತ್ತಿನ ಪದ್ಧತಿಯಲ್ಲಿ ಮೊದಲ ಜಾತಕ ತಗೊಳ್ತಾರೆ. ಸೊ ಮ್ಯಾಟ್ರಿಮೋನಿಯಲ್ ಸೈಟಲ್ಲೋ ಅಥವಾ ಗೊತ್ತಿದ್ದವರು ಮೊದಲು ಜಾತಕ ತಗೊಳ್ತಾರೆ. ಜಾತಕ ಹೊಂದಾಣಿಕೆ ಆದ್ರೇ ಆಮೇಲೆ ಫೋಟೋ ಕಳಿಸ್ತಾರೆ. ಸೊ ಮೊದಲು ಹೊಂದಾಣಿಕೆ ಮಾಡಬೇಕು. ಆಮೇಲೆ ಸ್ಟಾರ್ಟಿಂಗ್ ಆರ್ ಫಿಲ್ಟರಿಂಗ್ ಅಂದರೆ ಏನು, ಇವರು ತಗೊಳ್ಳೋದೇ ಒಂದು 5-6 ಜಾತಕ ತೋರಿಸ್ತಾರೆ. ಅವನು ಮ್ಯಾರೇಜ್ ರೆಪ್ರೆಸೆಂಟೇಟಿವ್ ಯಾರೋ ಇರ್ತಾರೆ, ಅಥವಾ ಮ್ಯಾಟ್ರಿಮೋನಿಯಲ್ ಸೈಟು, ಅಲ್ಲಿಂದ ಬರ್ಕೊಂಡು ಬರ್ತಾರೆ. ಒಂದು ಪುಸ್ತಕ ಅಂತ ಇಟ್ಕೊಂಡಿರ್ತಾರೆ. ಮಗ ಉದ್ಯೋಗದಲ್ಲಿ ಸೆಟ್ಲ್ ಆಗಿದ್ದಾನೆ, ಒಂದು 5 ಡಿಜಿಟ್ ಸ್ಯಾಲ್ರಿ ಬರ್ತಾ ಇದೆ ಅಂತಂದರೆ ತಂದೆ ತಾಯಿಗಳು ಒಂದು ಪುಸ್ತಕ ಇಟ್ಕೊಂಡು, ಜಾತಕ ಇಟ್ಕೊಂಡು, ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಮ್ಯಾಟ್ರಿಮೋನಿಯಲ್ ರಿಜಿಸ್ಟ್ರೇಷನ್ ಮಾಡಿ ಅಲ್ಲಿ ಕೂತ್ಕೊಳ್ತಾರೆ. ಎವ್ರಿ ಸ್ಯಾಟರ್ಡೆ ಆರ್ ಸಂಡೇ ಹೋಗೋದು, ಪ್ರೊಫೈಲ್ಸ್ ಎಲ್ಲ ನೋಡೋದು. ಅವ್ರಿಗೆ ನಾವು ಹೇಳ್ತಾರೆ ಹಿಂದೆ, ಈ ಉದ್ಯೋಗಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ಸ್ ನಾವು ನೋಡ್ತೀವಿ ಆ ರೀತಿ ಕ್ವಾಲಿಫಿಕೇಷನ್ಸ್ ಎಲ್ಲ ನೋಡ್ಕೊಳ್ಳೋದು, ಬರ್ಕೊಳ್ಳೋದು. ಇಮಿಡಿಯೇಟ್ಲಿ ಜ್ಯೋತಿಷ್ನ ಹತ್ರ ಹೋಗ್ತಾರೆ, ಇದನ್ನೆಲ್ಲ ಮ್ಯಾಚ್ ಮಾಡಿ. ಇವತ್ತು ಹೋಗೋದು ಕೂಡ ಇಲ್ಲ, ಅದನ್ನು ಡೈರೆಕ್ಟಲ್ಲಿ ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ ಫೋಟೋ ತೆಕ್ಕೊಳ್ತಾರೆ, ವಾಟ್ಸಾಪಲ್ಲಿ ಇಲ್ಲಿ ಕಳಿಸ್ಬಿಡ್ತಾರೆ. ಸಾರ್ಟಿಂಗ್ ಆ್ಯಂಡ್ ಫಿಲ್ಟ್ರಿಂಗ್ ಮಾಡ್ಕೊಳ್ತಾರೆ. ಅದರಲ್ಲಿ ಸಾರ್ಟ್ ಔಟ್ ಮಾಡಿ ಯಾವುದೋ 1-2 ಆಗುತ್ತೆ, ಅದು ಮಗನಿಗೆ ಕಳಿಸ್ತಾರೆ. ಆ ಮಗನಲ್ಲಿ ಏನು ಮಾಡ್ತಾನೆ, ಅವನು ಸಾರ್ಟ್ ಔಟ್ ಮಾಡ್ತಾನೆ, ಕೊನೆಗೆ ಒಂದು ಆಯ್ಕೆ ಮಾಡ್ತಾನೆ. ಆಮೇಲೆ ಫಸ್ಟ್ ಸಿಟ್ಟಿಂಗು, ಸೆಕೆಂಡ್ ಸಿಟ್ಟಿಂಗು, ಥರ್ಡ್ ಸಿಟ್ಟಿಂಗು, ಈ ರೀತಿ 1-2-3 ಸಲ ಮಾತಾಡಬೇಕು. ಫಸ್ಟ್ ಟೈಮೇ ಮಾಡ್ಕೊಳ್ಳೋದು ಹೆಂಗೆ? ಸೊ ಜಾತಕದ ಮೇಲೆ, ಹಿರಿಯರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಹಾಗಾಗಿ ನಾನೇ ಮಾತಾಡ್ತೀನಿ ಆ ಹುಡುಗಿ ಜೊತೆ. ಫಸ್ಟ್ ವಾಟ್ಸಾಪಲ್ಲಿ ಮೆಸೇಜ್ ಕಳಿಸ್ತಾನೆ, ಇಂತಿಂಥ ಕಡೆ ಕಾಫಿಗೆ ಮೀಟ್ ಆಗೋಣ ಅಂತ ಹೇಳ್ತಾರೆ. ಕಾಫಿಗೆ ಮೀಟ್ ಆಗ್ತಾರೆ, ಥಾಟ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ನನಗೆ ಈ ಥರ ಇರಬೇಕು ಅಂತ ಇವನು ಎಕ್ಸ್ಚೇಂಜ್ ಮಾಡ್ತಾನೆ, ಅವಳು ನನಗೆ ಈ ಥರ ಇರಬೇಕು ಅಂತ ಅವಳು ಎಕ್ಸ್ಚೇಂಜ್ ಮಾಡ್ತಾಳೆ. ಕೊನೆಗೆ ಈ ಎಕ್ಸ್ಚೇಂಜ್ ಆಫ್ ಥಾಟ್ಸಲ್ಲಿ ಸಿಮಿಲಾರಿಟೀಸ್ ಏನಾದರೂ ಇದ್ದರೆ, ಸೇಮ್ ಇದ್ದರೆ ಅವ್ರೇನು ಮಾಡ್ತಾರೆ, ಓಕೆ ಅಂತ ಮುಂದುವರಿತಾರೆ. ಆಮೇಲೆ ತಂದೆ ತಾಯಿಗಳು 2 ಕುಟುಂಬವನ್ನು ಅಪ್ರೋಚ್ ಮಾಡಿ ಫೈನಲ್ ಆಗಿ ಜ್ಯೋತಿಷ್ಯಂತ್ರಿಗೆ ಹೋಗಿ ಮುಹೂರ್ತ ತಗೊಂಡು ಬರ್ತಾರೆ. ಇದು ದೊಡ್ಡ ಪ್ರಾಸೆಸ್. ಇದಕ್ಕೆ ತುಂಬ ಟೈಮ್ ತೊಗೊಳತ್ತೆ. ಯಾಕಂದರೆ ಜಾತಕ ಬರ್ಲಿಕ್ಕೆ ಏನು ಟೈಮ್ ತೊಗೊಳಲ್ಲ. ಮತ್ತು ಜ್ಯೋತಿಷ್ಯನ ಹತ್ರ ಹೋಗಬೇಕು. ಅವನ 4-5 ಜಾತಕ ಕೊಟ್ಟ ಅಂತ ಅಂದ್ಕೊಳ್ಳಿ, ಅವನಿಗೆ ನಮ್ಮಂಥವ್ರು ಭಾಳ ದಿನ ಜಾತಕಗಳು ಕೊಡ್ತಾ ಇರ್ತಾರೆ. ಅವನು ಅದನ್ನು ಸಾರ್ಟ್ ಔಟ್ ಮಾಡಿ ಕೊಡಬೇಕು. ಇದಕ್ಕೂ ಟೈಮ್ ತೊಗೊಳತ್ತೆ. ಆಮೇಲೆ ಫಸ್ಟು, ಸೆಕೆಂಡು, ಥರ್ಡ್ ಸಿಟ್ಟಿಂಗ್ಸ್ ಕೂತ್ಕೋಬೇಕು. ಒಂದು ಯಾವುದೋ ಒಂದು ವೀಕೆಂಡು, ಒಂದು ಮಂತ್ಲಿ ಯಾವಾಗ ಒಂದು ಕೂಡ್ತಾರೆ. ಒಂದು ಸಲ 1 ವೀಕ್ ಕೂಡ್ತಾರೆ, ಇನ್ನೊಂದು ಸಲ ಭೇಟಿ ಆಗೋಣ, 1 ಮಂತ್ ಆದಮೇಲೆ ಮತ್ತೆ ಕೂಡ್ತಾರೆ. ಒಂದು 3-4 ಟೈಮ್ಸ್ ಅಬ್ಸರ್ವ್ ಮಾಡ್ತಾರೆ. ಒಂದು 3-4 ಮಂತ್ಸ್ ಆಗುತ್ತೆ ಇದಕ್ಕೆ. ಆ ಅಬ್ಸರ್ವ್ ಮಾಡ್ತಾರೆ.
ಆಮೇಲೆ ಇವರ ಯೋಗ್ಯತೆ ಅವರಿಗೆ, ಅವರ ಯೋಗ್ಯತೆ ಇವರಿಗೆ ಗೊತ್ತಾಗ್ತದೆ. ಆಮೇಲೆ ತಂದೆ ತಾಯಿಗೆ ಹೇಳ್ತಾರೆ, ಅವರು ಅಪ್ರೋಚ್ ಮಾಡ್ತಾರೆ. ಅಪ್ರೋಚ್ ಮಾಡಿದ್ಮೇಲೆ ಇನ್ನು ಮುಹೂರ್ತ ಸಿಗಬೇಕು, ಆಮೇಲೆ ಕಲ್ಯಾಣ ಮಂಟಪ ಡಿಮ್ಯಾಂಡ್ ಅದು ಸಿಗಬೇಕು. ಇದೆಲ್ಲ ಪ್ರಾಸೆಸ್ ಆಗ್ಲಿಕ್ಕೆ ನಿಮ್ಗೆ 1 ಇಯರ್ ಬೇಕಾಗುತ್ತೆ, ಮಿನಿಮಮ್ 1 ಇಯರ್ ಬೇಕಾಗುತ್ತೆ. ಅದೇ ಪ್ರಾಚೀನ ಪದ್ಧತಿಯಲ್ಲಿ 1 ಇಯರ್ ಎಲ್ಲ ಇಲ್ಲ, ನಿಮಗೆ ಮುಹೂರ್ತ ಸಿಗೋದಷ್ಟೇ ಕರೆಕ್ಟ್ ನಿಮಗೆ ಬೇಕಾದ. ಉಳಿದದೆಲ್ಲ ರೆಡಿಮೇಡ್ ಇರ್ತದೆ. ಅವರೇನು ಕಲ್ಯಾಣ ಮಂಟಪದಲ್ಲಿ ಮಾಡ್ತಿದ್ದಿಲ್ಲ, ಮನೆಯಲ್ಲೇ ಮಾಡ್ತಿದ್ರು. ಹಾಗಾಗಿ ಸ್ಲಾಟ್ಸ್ ಬೇಕಾಗಿಲ್ಲ, ಎಲ್ಲರ ಸಪೋರ್ಟ್ ಇರ್ತಿತ್ತು. ಅವನಿಗೆ ಪಾಪ ದುಡ್ಡು ಇಲ್ಲ ಅಂದರೂ ಕೂಡ ಎಲ್ಲರೂ ಸ್ವಲ್ಪ ಸ್ವಲ್ಪ ಸಪೋರ್ಟ್ ಮಾಡಿ ಮದುವೆ ಮಾಡಿಬಿಡ್ತಿದ್ರು. ಇಲ್ಲಿ ಹಾಗಲ್ಲ, ಬೇಕಾದಷ್ಟು ದುಡ್ಡಿದ್ರೂ ಕೂಡ ನೀವು ಕಾಯಬೇಕಾದ್ದೆ. ಸೊ ಒಂದು ಸಂಬಂಧ ನೀವು ಮುಂದುವರಿಬೇಕಂದ್ರೆ 1 ಇಯರ್ ಬೇಕಾಗತ್ತೆ. ಅದೇನಾದರೂ ಮಧ್ಯದಲ್ಲಿ 2-3 ಸಿಟ್ಟಿಂಗ್ ಹಾಕೋಕಲ್ಲ ಬೇಡ ಅಂತ ಅನಿಸಿ ತಂದ್ಕೊಳ್ಳಿ, ಮತ್ತೆ ಫಸ್ಟಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಪ್ರಾಸೆಸ್. ಸೊ ಅದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಇವತ್ತಿನ ಪ್ರಾಸೆಸ್ಸಲ್ಲಿ. ಅಷ್ಟು ಟೈಮ್ ತೊಗೊಂಡ್ರು ಕೂಡ ಉಳಿಯುತ್ತೆ ಅಂತಂಬುದು ಗ್ಯಾರಂಟಿ ಇಲ್ಲ. ಹಿಂದಿನ ಕಾಲ ಸರ್ವೈವ್ ಆಗ್ತಾ ಇತ್ತು, ಈಗ ಸರ್ವೈವ್ ಆಗುತ್ತೆ ಎಂಬುದು ಗ್ಯಾರಂಟಿ ಇಲ್ಲ. ನೆಕ್ಸ್ಟ್, ಇದೊಂದು ಜ್ಯೋತಿಷ್ಯರ ಹತ್ರ ಬಂದು ನಮಗೆ ಒಳ್ಳೆಯ ಸಂಬಂಧ ಬೇಕು ಅಂತ ಕೇಳ್ತಾರೆ. ಏನು ಒಳ್ಳೆಯ ಸಂಬಂಧ ಅಂತಂದರೆ, ನಾವು ಜ್ಯೋತಿಷ್ಯನ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಒಳ್ಳೆಯ ಸಂಬಂಧ ಅಂತ ಜ್ಯೋತಿಷ್ಯ ಏನು ನೋಡ್ತಾನೆ ಅಂದರೆ, ನಾವು ಗ್ರಹಗಳ ಪ್ರಕಾರ ನೋಡಬೇಕಲ್ಲ. ಜ್ಯೋತಿಷ್ಯ ಅವನ ಜಾತಕದಲ್ಲಿದ್ದಂಥ ಗ್ರಹಗಳನ್ನ ಇದು ಚೆನ್ನಾಗಿದೆ ಅಂತ ಹೇಳಬೇಕಾದ್ರೆ ನಾವು ಏನು ನೋಡ್ತೇವೆ ಅಂತಂದರೆ, ಪೇಷನ್ಸ್ ಇದೆಯಾ ಅಂತ ನೋಡ್ತೇವೆ. ಕೇರಿಂಗ್ ಇದೆಯಾ, ಪೇಷನ್ಸ್ ಇದೆಯಾ, ಹೆಲ್ತ್ ಚೆನ್ನಾಗಿದೆಯಾ, ಒಳ್ಳೆ ಹ್ಯಾಬಿಟ್ಸ್ ಇದೆಯಾ, ಡೀಸೆಂಟ್ ಇನ್ಕಮ್ ಅಂದರೆ ಅವನ ಫ್ಯಾಮಿಲಿ ನಡೆಸಿಕೊಂಡು ಹೋಗ್ಲಿಕ್ಕೆ ಬೇಕಾದಂಥ ಹಣ ಬರುತ್ತಾ, ಜಾಸ್ತಿ ಬಂದ್ರೂ ಕಷ್ಟ, ಕಡಿಮೆ ಬಂದ್ರೂ ಕಷ್ಟ, ಅವನ ಫ್ಯಾಮಿಲಿ ಸರ್ವೈವ್ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟಿದೆಯಾ, ಆಮೇಲೆ ಹಾನೆಸ್ಟಿ ಇದೆ, ಪ್ರಾಮಾಣಿಕತೆ ಇದೆಯಾ ಅಂತ ನೋಡ್ತೇವೆ. ಜಾತಕದಲ್ಲಿ ನಾವು ಗಮನಿಸೋದಿದೆ, ನಿಮಗೆ ಗೊತ್ತಿದ್ರೂ ಗೊತ್ತಿಲ್ಲದ್ರೂ ಗ್ರಹಗಳು ಅವೇ ಹೇಳ್ತದೆ. ಭಾಳಷ್ಟು ಜನ ಜ್ಯೋತಿಷ್ಯರಲ್ಲಿ ಅವನು ಒಳ್ಳೆ ಹಣಕ್ಕೆ ಸಂಬಂಧಪಟ್ಟದ್ದು ಇದಕ್ಕೆ ನೋಡಿಕೊಂಡ್ರು ಕೂಡ ಅವರು ನೋಡಿಕೊಂಡಿರುವಂಥ ಕಾಂಬಿನೇಷನ್ಸು ಈ ವ್ಯೂನೇ ಹೇಳುತ್ತೆ. ಆದರೆ ಅವರಿಗೆ ಜಾತಕ ನೋಡಿಸುವವರಿಗೆ ಅವನ ವ್ಯೂ ಹೇಗಿರುತ್ತೆ ಅಂತಂದರೆ, ಒಳ್ಳೆಯದು ಅಂತಂದರೆ ಒಳ್ಳೆ ಕ್ವಾಲಿಫಿಕೇಷನ್ ಇರಬೇಕು, ದ ಬೆಸ್ಟ್ ಜಾಬ್ ಇರಬೇಕು, ಇನ್ಕಮ್ ಜಾಸ್ತಿ ಬರಬೇಕು, ಓನ್ ಹೌಸ್ ಇರಬೇಕು, ಇನ್ನು ಪ್ರಾಪರ್ಟೀಸ್ ಇದ್ದರೆ ಇನ್ನೂ ಒಳ್ಳೆಯದು, ಪ್ಯಾರೆಂಟ್ಸ್ ಇಂಟರ್ಫಿಯರೆನ್ಸ್ ಇರಬಾರ್ದು ಅಥವಾ ಪ್ಯಾರೆಂಟ್ಸಿಗೆ ದೂರ ಇರಬೇಕು. ಇದು ಮನೋಭಾವ ಅವರದಲ್ಲಿರೋದು. ಈ ಗುಣಗಳನ್ನೆಲ್ಲ ಕೂಡ ಜಾತಕದಲ್ಲಿ ಹೆಂಗೆ ನೋಡಬೇಕು ನೋಡ್ತೇವೆ. ಗುಡ್ ಕ್ವಾಲಿಫಿಕೇಷನ್ ಗೊತ್ತಾಗ್ತದೆ, ಬೆಸ್ಟ್ ಜಾಬ್ ಎಂಬುದು ಗೊತ್ತಾಗ್ತದೆ, ಹ್ಯೂಜ್ ಇನ್ಕಮ್ ಅಂತಂದರೆ ನೀವೇನು ಮಾಡಬೇಕು ಜಾತಕದಲ್ಲಿ, ನಾವು ಹಣಕ್ಕೆ ಸಂಬಂಧಪಟ್ಟದ್ದು ನೋಡಿದ್ವಿ. ಹ್ಯೂಜ್ ಇನ್ಕಮ್ ಬೇಕು ಅಂತಂದರೆ ನಿಮಗೆ 6, 8, 12 ಮನೆಗಳ ಇಂಟರ್ಫಿಯರೆನ್ಸ್ ಇಲ್ಲದ್ರೆ ನಿಮಗೆ ಹ್ಯೂಜ್ ಇನ್ಕಮ್ ಸಡನ್ನಾಗಿ ಬರೋದಿಲ್ಲ. ಓವರ್ ಎ ಪೀರಿಯಡ್ ಬರುತ್ತೆ, 50 ವರ್ಷ 60 ವರ್ಷವರೆಗೂ ಬರ್ತದೆ. ಆದರೆ ಆ ಹುಡುಗನಿಗೆ ಒಂದು 25-30 ವರ್ಷ ಒಳಗೆ ಇರಬೇಕು ಅಂತಂದ್ರೆ ಏನು ಮಾಡಬೇಕು, ಖಂಡಿತ ನಿಮಗೆ 6, 8, 12 ಇಂಟರ್ಫಿಯರೆನ್ಸ್ ಇರಲೇಬೇಕು. ಅನ್ಎಕ್ಸ್ಪೆಕ್ಟೆಡ್ ಮನಿ, ಸಡನ್ ಮನಿ, ಈ ಯೋಗಗಳಿದ್ರೆ ಖಂಡಿತ ಫ್ಯೂಜ್ ಇನ್ಕಮ್ ಬರ್ತದೆ. ಆದರೆ 6, 8, 12 ಇಂಟರ್ಫಿಯರೆನ್ಸ್ ಇದ್ದರೆ ಆ ಹಣದಿಂದ ಆಗುವಂಥ ಕಾನ್ಸಿಕ್ವೆನ್ಸಸ್ಕೊಂಡು ನಾವು ನೋಡಿದ್ದೇವೆ. ಓನ್ ಹೌಸ್ ಇರಬೇಕು. ಓನ್ ಹೌಸ್ ಅಂತ ಸುಮ್ಮನೆ ಹೆಸರಿಗಷ್ಟೇ. ಓನ್ ಹೌಸ್ ಅಂದರೆ ರೆಂಟ್ ಕೊಡೋ ಕೆಲಸ ಇಲ್ಲ ಅಂತೇಳಿ. ರೆಂಟ್ ಕೊಡೋ ಬದಲು ನಾವೇನು ಮಾಡ್ತೇವೆ, ಮೇಂಟೆನೆನ್ಸು ಟ್ಯಾಕ್ಸು ಕೊಡ್ತೇವೆ. ಅಲ್ಲಿ ಅದು ಸೇಮೇ. ಒಳ್ಳೆ ಪ್ರಾಪರ್ಟಿ ಇರಬೇಕು. ಒಳ್ಳೆ ಪ್ರಾಪರ್ಟಿ ಅಂದರೆ ಇವು ತಂದೆ ತಾಯಿ ಒಳ್ಳೆ ಪ್ರಾಪರ್ಟಿ ಮಾಡಿರಬೇಕು ಅಂತ ಅರ್ಥ. ಎಲ್ಲ ಪ್ರಾಪರ್ಟಿ ಮಾಡಿರ್ಬೇಕು ತಂದೆ ತಾಯಿ, ಎಲ್ಲ ಚೆನ್ನಾಗಿರಬೇಕು, ಬಟ್ ಪ್ಯಾರೆಂಟ್ಸ್ ಹತ್ರ ಇರಬಾರ್ದು. ಇದೆಲ್ಲ ಕೂಡ ಧಾರ್ಮಿಕವಾಗಿ ಪ್ರಾಮಾಣಿಕವಾದಂಥ ಸ್ಥಿತಿಯಲ್ಲಿ ಇಲ್ಲ. ಇದೆಲ್ಲ ಇನ್ನು ಮತ್ತಿಷ್ಟು ಸಮಸ್ಯೆಗಳನ್ನು ಜಾಸ್ತಿ ಮಾಡೋದೇ ಹೊತ್ತು ಕಡಿಮೆ ಮಾಡೋದಂಥದ್ದಲ್ಲ. ಇದನ್ನು ಜಾತಕದಲ್ಲಿ ಹೆಂಗೆ ನೋಡುತ್ತೆ, ಒಂದು ವೇಳೆ ನೋಡಿ ಚೆನ್ನಾಗಿದ್ರೂ ಕೂಡ ಸಮಸ್ಯೆಗಳು ಖಂಡಿತ ಉಂಟಾಗ್ತದೆ. ಗುಡ್ ಕ್ವಾಲಿಫಿಕೇಶನ್ ಇತ್ತು ಅಂದ್ಕೊಳ್ಳಿ, ಅವನು ಒಳ್ಳೆ ಜಾಬ್ ಇರುತ್ತೆ, ಬೆಸ್ಟ್ ಜಾಬ್ ಇರುತ್ತೆ. ಸೊ ಬೆಸ್ಟ್ ಜಾಬ್ ಇದ್ದಾಗ ಏನಾಗುತ್ತೆ, ಅವನ ಜಾಬ್ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ, ಫ್ಯಾಮಿಲಿ ಲೈಫ್ ಹಾಳಾಗ್ತದೆ. ಅವನು ನಾನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ನನಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಡೈವರ್ಸ್ ತೊಗೊಂಡವರಿದ್ದಾರೆ. ಹಣ ಬೇಕಾದಷ್ಟಿದೆ. ಹಣ ಬೇಕಾದಷ್ಟು ಇದ್ದಾಗ ಏನಾಗುತ್ತೆ, ಅಷ್ಟು ಹಣ ವೃದ್ಧಿ ಮಾಡಬೇಕಾದ್ರೆ ನೀವು ಖರ್ಚು ಜಾಸ್ತಿ ಮಾಡಬಾರ್ದು. ಸೊ ಏನಾಗುತ್ತೆ, ಅವನು ಜಿಗುಣ ಆಗ್ತಾನೆ. ಸೊ ದುಡ್ಡಿದ್ರು ಕೂಡ ಅವನು ಏನು ಕೊಡ್ಸಿದ್ರು ಬೇಡ ಬೇಡ ಅಂತಾನೆ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತಾನೆ. ಅಲ್ಲೇ ಒಂದು ತೊಂದರೆ ಬಂತು. ಓನ್ ಹೌಸ್ ಇತ್ತು ಅಂದ್ಕೊಳ್ಳಿ, ಅದೇನು ಜಾಸ್ತಿ ತೊಂದರೆ ಕೊಡಲ್ಲ ಓನ್ ಹೌಸಿಂದ. ಪ್ರಾಪರ್ಟಿ ಇದ್ದಾಗ ಏನಾಗುತ್ತೆ, ಗಲಾಟೆಗಳು ಬರ್ತದೆ, ಗಲಾಟೆಗಳು ಶುರುವಾಗುತ್ತೆ. ತಂದೆ ಪ್ರಾಪರ್ಟಿ ಆದರೆ ಮಗನ ವಿಚಾರಕ್ಕೆ ಸೊಸೆಗೆ ಗಲಾಟೆ ಆಗ್ತದೆ, ಮಗನ ಪ್ರಾಪರ್ಟಿ ಆದರೆ ತಂದೆಗೆ ಅಲ್ಲಿರೋಕ್ಕಾಗೋದಿಲ್ಲ.
ಟೂ ಮಚ್ ಆಫ್ ಇಂಟರ್ಫಿಯರೆನ್ಸ್ ಇರ್ತದೆ ಮಕ್ಕಳದು. ಈ ರೀತಿ ಎಲ್ಲ ತೊಂದರೆಗಳೇ ಬರುತ್ತೆ. ಅದೇ ಇದು ನೋಡಿ, ಕೇರಿಂಗು, ಪೇಷನ್ಸು, ಹೆಲ್ತಿ, ಗುಡ್ ಹ್ಯಾಬಿಟ್ಸು, ಡಿಸೆಂಟ್ ಇನ್ಕಮ್, ಫ್ಯಾಮಿಲಿ ವ್ಯಾಲ್ಯೂಸ್, ಹಾನೆಸ್ಟಿ, ಇದಿರೋದ್ರಿಂದ ಏನು ಸಮಸ್ಯೆಗಳು ಬರುತ್ತೆ? ಸಮಸ್ಯೆಗಳು ರೆಡ್ಯೂಸ್ ಆಗುತ್ತೆ. ಅಪ್ಪಿ ತಪ್ಪಿ ಏನಾದರೂ ಸಮಸ್ಯೆ ಬಂದರೂ ಕೂಡ, ಯಾರೋ ಹೊರಗಿನವ್ರು ಬಂದು ಏನಾದರೂ ತಲೆ ಕೆಡಿಸಿದ್ರು ಕೂಡ ಈ ಕ್ವಾಲಿಟೀಸ್ ಇದ್ದರೆ ಅದು ಕಡಿಮೆ ಆಗಿಬಿಡ್ತದೆ. ಸೊ ಹಾಗಾಗಿ ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥ ಗುಣ ಏನು ಕ್ವಾಲಿಟೀಸ್ ಇದೆ, ಅದು ಸಮಸ್ಯೆಗಳನ್ನು ಹೆಚ್ಚುವಂಥ ಪ್ರಾಪರ್ಟಿ. ಆದರೂ ನಮ್ಮವರು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವು ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ ನೋಡೋದಾಗಲಿ, ಯಾರನ್ನ ಕೇಳಿದರೆ ಒಳ್ಳೆ ಈ ಕ್ವಾಲಿಟೀಸ್ ಇರಬೇಕು, ಒಳ್ಳೆ ಹುಡುಗಿಯಾಗಿರಬೇಕು. ಆ ಒಳ್ಳೆ ಹುಡುಗಿ ಅಂದರೆ ಈ ಕ್ವಾಲಿಟೀಸ್ ಇರಬೇಕು. ಇದು ಪೂರ್ತಿ ತದ್ವಿರುದ್ಧವಾದಂಥ ಭಾವನೆ. ಇದು ಇವತ್ತಿನ ದಿನ ನಡೀತಾ ಇರುವಂಥ ಸ್ಥಿತಿ. ಸರಿ, ಇನ್ನು ನಾವು ಕಾಂಪ್ಲಿಕೇಶನ್ಸ್ ವಿಚಾರಕ್ಕೆ ಬಂದರೆ, ಇವತ್ತು ನಾವು ಈ ಸಾರ್ಟ್ ಔಟ್ ಮಾಡೋದು, ಮ್ಯಾಟ್ರಿಮೋನಿಯಲ್ ಆಗಲಿ ಅಥವಾ 2-3 ಸಂಬಂಧಗಳು ಬಂದರೂ ಕೂಡ ಯಾವುದು ಒಳ್ಳೆಯದು ಅಂತ ನೀವು ಹೇಗೆ ಕಂಪೇರ್ ಮಾಡ್ತೀರಿ? ಗುಣಗಳಿಂದ ಅಲ್ವೇ ಅಲ್ಲ. ಯಾಕಂದರೆ ಜ್ಯೋತಿಷ್ನ ಹತ್ರ ಹೋಗಿ ಇವರಿಗೆ ಪೇಷನ್ಸ್ ಇದೆಯಾ, ಇವರಿಗೆ ಕೇರಿಂಗ್ ಇದೆಯಾ, ತಂದೆ ತಾಯಿಗಳು ನೋಡ್ಕೊಳ್ತಾನ, ಎಥಿಕ್ಸ್ ಇದೆಯಾ, ಹಾನೆಸ್ಟಿನೆಸ್ ಇದೆಯಾ, ಯಾರೂ ಕೇಳೋದಿಲ್ಲ. ಜ್ಯೋತಿಷ್ಯರು ಕೂಡ ಅದನ್ನು ನೋಡೋದು ಕೂಡ ಮರ್ತು ಬಿಟ್ಟಿದ್ದಾರೆ. ಯಾಕಂದರೆ ಯಾರು ಕೇಳ್ತಾ ಇಲ್ಲ. ಅದ ಕಾರಣ ಇವತ್ತೇನಾಗಿದೆ, ಅಮೆಜಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಒಂದು ಫೋನನ್ನು ನಾವು ರಿಕ್ವೈರ್ಮೆಂಟ್ಸ್ ಮಾಡ್ತೀವಲ್ಲ, ನಂಗೆ ಇಷ್ಟು ಹಣದಿಂದ ಇಷ್ಟು ಹಣ ಒಳಗೆ ಬೇಕು, ಒಂದು ಒಳ್ಳೆ ಮೊಬೈಲ್ ತೋರಿಸು, ಅದರ ಸ್ಪೆಸಿಫಿಕೇಶನ್ಸ್ ಹಾಕ್ತೇವೆ. ಆ ಸ್ಪೆಸಿಫಿಕೇಶನ್ಸಲ್ಲಿ ಯಾವ್ದು ಚೆನ್ನಾಗಿದೆಯೋ ನಾವು ನೋಡ್ಕೊಳ್ತೇವೆ. ಇವತ್ತು ನಾವು ಮಾಡ್ತಾ ಇರೋದು ಅದೇ ಕೆಲಸ. ಒಂದು ಮೊಬೈಲ್ ಕೊಂಡ್ಕೋಬೇಕಾದ್ರೂ ಅದೇ ಪದ್ಧತಿ. ಒಬ್ಬ ಮದುವೆ ಮಾಡಿಕೊಂಡು ಹೆಂಡತಿಯನ್ನು ತಂದುಕೊಳ್ಬೇಕಾದ್ರೂ, ಗಂಡನ ತಂದುಕೊಳ್ಬೇಕಾದ್ರೂ ಇದೇ ಪ್ರಾಸೆಸ್ಸೇ. ಯಾರಲ್ಲಿ ಜಾಸ್ತಿ ಇದೆ ಅದನ್ನು ಆಯ್ಕೆ ಮಾಡ್ಕೊಳ್ತಾ ಹೋಗ್ತೇವೆ. ವಸ್ತು ವಿಚಾರದಲ್ಲಿ ಇದು ಓಕೆ, ಯಾಕೆಂತಂದರೆ ಅದು ವಸ್ತು ಸ್ವಲ್ಪ ದಿನವೇ ಇರ್ತದೆ. ಅದು ಹಾಳಾಯ್ತಂದರೆ ನಾವು ಇನ್ನೊಂದು ಕೊಂಡುಕೊಳ್ತೇವೆ. ಅದು ನಮಗೆ ಆಲ್ರೆಡಿ ಥಾಟ್ ಇರ್ತದೆ, ಇದು ನಾನು ಸಾಯೋ ತನಕ ಈ ಫೋನ್ ಇರಬೇಕು ಅಂತ ಯಾರು ಭಾವನೆ ಮಾಡಲ್ಲ. ನಮಗೂ ಗೊತ್ತಿದೆ, ಒಂದು ಫೋನ್ ತೊಗೊಂಡ್ರೆ ಮ್ಯಾಕ್ಸಿಮಮ್ 3 to 4 years, ಅದರ ಮೇಲೆ ಅದು ಬಳಸ್ಲಿಕ್ಕೆ ಬರೋದಿಲ್ಲ. ಅವ್ರು ಆ ರೀತಿ ಡಿಸೈನ್ ಮಾಡಿರ್ತಾರೆ. ಸೊ ನಾವು ಕೂಡ ಟೆಂಪ್ರರಿ ಮದುವೆ ಮಾಡ್ಕೋಬೇಕು ಅಂತಂದರೆ ದಿಸ್ ಇಸ್ ದ ಬೆಸ್ಟ್ ಐಡಿಯಾ. ನಾವು ಮದುವೆ ಮಾಡಿಕೊಡೋದು ಲೈಫ್ ಲಾಂಗ್ ಪರ್ಮನೆಂಟ್ ಆಗಿರಬೇಕು ಅಂತ. ಹಾಗಾಗಿ ಈ ಫಿಲ್ಟರಿಂಗ್ ಪ್ರೊಸೆಸ್ ವರ್ಕೌಟ್ ಆಗಲ್ಲ. ಒಂದೇ ಆಯ್ಕೆ ಮಾಡ್ಕೋಬೇಕು. ಮದುವೆ ಮುಂಚೆ ದಟ್ ಈಸ್ 100% ಪರ್ಫೆಕ್ಟ್ ಅಂತ ಕೊನೆಯ ತನಕ ಇರಬೇಕು ಅಂತ ಆಯ್ಕೆ ಮಾಡ್ಕೊಂಡ್ರೆ ಇರ್ತದೆ, ಇಲ್ಲಂದರೆ ಇರುವುದಿಲ್ಲ. ಇವತ್ತು ಮ್ಯಾಟ್ರಿಮೋನಿಯಲ್ ಸೈಟು ಹಾಗೆ ಆಗಿದೆ. ಎಲ್ಲ ನೀವು ಫಿಲ್ಟರ್ ಮಾಡಿಕೊಂಡು ಕೊನೆಗೆ ನಿಮಗೆ ಸಿಗತ್ತೆ. ಆದರೆ ಅದು ಹೊರಗಿನ ನೋಟಕ್ಕೆ ಚೆನ್ನಾಗಿರುತ್ತೆ, ಒಳಗೆ ಹೇಗಿರುತ್ತೆ ಗೊತ್ತಾಗಲ್ಲ. ಯಾಕೆಂದರೆ ಭಾಳಷ್ಟು ಜನ ಮದುವೆ ಆಗ್ತಾ ಇಲ್ಲ ಅಂತೇಳಿ ಫೇಕ್ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಾರೆ. ಅವರು ಪ್ರಾಮಾಣಿಕವಾಗಿ ಕೊಡ್ತಾರೆ. ಪ್ಲಸ್ ಮ್ಯಾಟ್ರಿಮೋನಿಯಲ್ ಸೈಟ್ ಅವ್ರು ಕೂಡ ತುಂಬ ಪ್ರಾಮಾಣಿಕವಾಗಿ ನಿಮ್ಮ ಹಿತವನ್ನು ಬಯಸ್ತಾರ? ಇಲ್ಲ. ಅವರಿಗೇನಾಗುತ್ತೆ, ಮದುವೆ ಆಗೋದು ಮುಖ್ಯ. ಮದುವೆ ಆದಮೇಲೆ ನೀವು ಮತ್ತೆ ಅವ್ರ ಹತ್ರ ಹೋಗೋಂಗಿಲ್ಲ, ಲಾಯರ್ ಹತ್ರ ಹೋಗಬೇಕು. ಮ್ಯಾಟ್ರಿಮೋನಿ ಹತ್ರ ಹೋಗಿ ಗಲಾಟೆ ಮಾಡ್ಕೊಳ್ಳೋಂಗಿಲ್ಲ. ಹಾಗಾಗಿ ಅವ್ರೇನು ಮಾಡ್ತಾರೆ, ರಿಸ್ಕ್ ಇಲ್ಲ ಅವರಿಗೆ. ಸೊ ನಿಮಗೆಲ್ಲ ಆಪ್ಷನ್ಸು ಕೊಡ್ತಾರೆ. ಎಂಥ ಹುಡುಗ ಬೇಕು, ಆಸ್ಟ್ರಾಲಜಿಕಲಿ ಮ್ಯಾಚ್ ಯಾವ ಥರ ಸ್ಟಾರ್ ಬೇಕು ನಿಮಗೆ ಕೊಡ್ತಾರೆ. ನಾನೊಂದು ಸೈಟಲ್ಲಿ ನೋಡಿದೆ, ನಿಮಗೆ ಕೆಲವಿನ ಜನಕ್ಕೆ ಇಂಥ ನಕ್ಷತ್ರವೇ, ಇಂಥ ರಾಶಿಯವರೇ ಬೇಕು ಅಂತ ಇರುತ್ತೆ. ಅದು ಕೂಡ ಒಂದು ಕಾಲಮ್ ಫಿಲ್ಟರ್ ಇರ್ತದೆ. ಅವನ ನ್ಯಾಷನಾಲಿಟಿ ಏನು, ಅವನ ಹೈಟ್ ಎಷ್ಟಿರಬೇಕು, ವೆಯ್ಟ್ ಇರಬೇಕು, ಯಾವ ದೇಶದಲ್ಲಿ ಬೇಕು ನಿಮಗೆ, ಅವನಿಗೆ ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇರಬೇಕು ಇಲ್ವೋ, ತೊಂದರೆ ಇಲ್ವಾ, ಅವನು ಮದುವೆ ಆದ ಮೇಲೆ ಫಾರಿನಿಗೆ ಹೋಗ್ತಾನೆ ಅಂತಾನೆ ಪರವಾಗಿಲ್ವಾ, ಇದನ್ನೆಲ್ಲ ನಿಮಗೆ ನಾನು ಒಂದು ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ ನೋಡಿದೆ. ವಿಚಿತ್ರ ಅನಿಸ್ತು. ಸೊ ಈ ಥರ ಮಾಡಿದರೂ ಕೂಡ ನಮಗೆ ಕೊನೆಗೆ ಮ್ಯಾಚ್ ಆಗೋದು ಕಷ್ಟ. ಯಾಕೆಂದರೆ ಇದೆಲ್ಲ ಯಾವುದಕ್ಕೆ ಮ್ಯಾಚ್ ಮಾಡೋದು? ಉದ್ಯೋಗಕ್ಕೆ ಏನಾದರೂ ಬೇಕಾದರೆ ಅದಕ್ಕೆ ಮ್ಯಾಚ್ ನೋಡುವಂಥ ಫಿಲ್ಟರ್ ಮಾಡುವಂಥದ್ದು. ವಿವಾಹಕ್ಕೆ ಇದು ವರ್ಕೌಟ್ ಆಗೋದಿಲ್ಲ. ವಿವಾಹಕ್ಕೆ ನೋಡಬೇಕಾದಂಥ ಒಂದು ಫಿಲ್ಟರ್ ಕೂಡ ಇದರಲ್ಲಿಲ್ಲ ನೋಡಿ. ಹಾನೆಸ್ಟಿ ಇರಬೇಕು, ಅವನಿಗೆ ಪೇಷನ್ಸ್ ಇರಬೇಕು, ಯಾವುದು ಇದರಲ್ಲಿ ಇರಲ್ಲ. ಒಂದು ವೇಳೆ ಇರಬೇಕು ಅಂತಂದ್ರೂ ಕೂಡ ಅವನೇನು ಮಾಡ್ತಾನೆ, ಯಾರಾದರೂ ನನಗೆ ಪೇಷನ್ಸ್ ಇಲ್ಲ ಅಂದರೆ ಒಪ್ಕೊಳ್ತಾನೆ, ಬೇಕಾ ಹಾಕ್ತಾನೆ. ನನಗೆಲ್ಲ ಗುಣ ಇದೆ, ಅಮಾನಿತ್ವಂ, ಮಡಂಬಿತ್ವಂ, ಅಹಿಂಸಾ, ಶಾಂತಿರಾಜ್ಯವಂ. ಭಗವದ್ಗೀತೆಯಲ್ಲಿ ಕೃಷ್ಣ 26 ಒಳ್ಳೆ ಗುಣಗಳನ್ನ ಏನು ಹೇಳಿದ್ದಾನೆ, ಎಲ್ಲ ಗುಣಗಳು ಮ್ಯಾಕ್ಸಿಮಮ್ ನನ್ನಲ್ಲಿದೆ ಅಂತ ಹೇಳ್ತಾರೆ. ಇಲ್ಲ ಅಂತ ಯಾರನ್ನ ಹೇಳ್ಕೊಡ್ತಾರೆ? ನಿಮಗೆ ಅವನ ಜೊತೆ ಪ್ರಯಾಣ ಮಾಡಿದಾಗೋ ಅಥವಾ ಜಾತಕದಲ್ಲಿ ನೋಡಿದಾಗೋ ಅಥವಾ ತಂದೆ ತಾಯಿ ಅದೇ ಊರಲ್ಲಿದ್ದು ಅವನನ್ನು ನಿತ್ಯ ಅಬ್ಸರ್ವ್ ಮಾಡಿದಾಗೋ ಗೊತ್ತಾಗ್ತದೆ. ಹಿಂದಿನ ಕಾಲದಲ್ಲಿ ಜ್ಯೋತಿಷ್ಯನಿಗಿಂತಲೂ ಹೆಚ್ಚಿನದಾಗಿ ತಂದೆ ತಾಯಿಗಳು ಆ ಊರಲ್ಲೇ ಇದ್ದು ಅವನನ್ನು ಅಬ್ಸರ್ವ್ ಮಾಡ್ತಾ ಇದ್ರು. ತಂಗಿ ಮಗನೋ ಅಥವಾ ಅತ್ತೆ ಮಗನ ನೋಡ್ತಾ ಇದ್ದಾಗ ಅಬ್ಸರ್ವ್ ಮಾಡ್ತಾರೆ. ಸೊ ಅವನ ಗುಣ ಹೇಗಿರುತ್ತೆ ಅಂತ ಗೊತ್ತಾಗ್ತದೆ. ಇವತ್ತು ಮೈಗ್ರೇಷನ್ ಆಗಿದೆ, ನಾವು ಸ್ವಂತದವ್ರಿಗೆ ಕೊಡೋದಿಲ್ಲ.
ಸ್ವಂತದವ್ರಿಗೆ ಕೊಡಬೇಕು ಅಂದ್ರೂ ಕೂಡ ಅವ್ರ ಜೀವನ ನಮಗೆ ಗೊತ್ತೇ ಇಲ್ಲ. ನಾವು ಅವ್ರ ಮನೆಗೆ ಹೋಗೋದಿಲ್ಲ, ಅವ್ರು ನಮ್ಮ ಮನೆಗೆ ಬರೋದಿಲ್ಲ. ಅವ್ರ ಹುಡುಗರು ಹೇಗೆ, ಅವ್ರ ಜೀವನ ಹೇಗೆ ನಮಗೆ ಗೊತ್ತೇ ಆಗೋದಿಲ್ಲ. ಸೊ ಹೀಗಾಗಿ ನಮಗೆ ತೊಂದರೆ. ಹಿಂದಿನದಲ್ಲಿ ತೊಂದರೆ ಇಲ್ಲ ಅಂತಲ್ಲ, ಆಗ ಕೂಡ ವೈವಾಹಿಕ ಜೀವನ ಸಮಸ್ಯೆಯಲ್ಲಿ ತೊಂದರೆ ಇತ್ತು, ಆದರೆ ವಿತಿನ್ ಒಂದು ರೇಂಜಲ್ಲಿ ಇತ್ತು. ಈಗ ಅದು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಹಿಂದಿನ ಸಮಸ್ಯೆಗಳು ನಾವು ಪಟ್ಕೊಳ್ಳಿಕ್ಕೆ ನಾವು ರೆಡಿ ಇಲ್ಲ ಅಂತ ಅಂತಿದ್ದಾರೆ ಹೊತ್ತು ಸಮಸ್ಯೆಗಳೇನು ಕಡಿಮೆ ಆಗಿಲ್ಲ, ಇನ್ನೂ ಡಬಲ್ ಆಗಿದೆ. ಅದಕ್ಕಿಂತ ರೆಡ್ಯೂಸ್ ಮಾಡಬೇಕು ಅಂತ ಹೋಗಿ ನಾವು ಇನ್ನೂ ಜಾಸ್ತಿ ಮಾಡ್ಕೊಳ್ತಾ ಇದ್ದೇವೆ. ಇದು ಕಾರಣ. ಕೊನೆಗೆ ಡೈವರ್ಸ್ ವಿಚಾರಕ್ಕೆ ಬರೋಣ. ಯಾಕೆಂದರೆ ನಾವು ಹೆಚ್ಚಿನ ಭಾಗ ನಾವು ನೋಡೋದು ಏನಂತಂದ್ರೆ ಡಿವರ್ಸ್ ಆಗದೇ ಇದ್ರೆ ಸಾಕು. ಇವತ್ತು ಮಿನಿಮಮ್ ನೋಡೋದಷ್ಟೇ. ಎಲ್ಲರೂ ಜ್ಯೋತಿಷನ್ ಅಪ್ರೋಚ್ ಆಗಿ ಒಂದು ಸಂಬಂಧ ನೋಡ್ಕೊಳ್ತಾ ಇರೋದು ಅರ್ಥ ಏನಂತಂದ್ರೆ ಅವರು ಚೆನ್ನಾಗಿರ್ಬೇಕು ಅಂದ್ರೆ ಅರ್ಥ ಏನು, ಡಿವರ್ಸ್ ಆಗಬಾರ್ದು. ಯಾಕಂದ್ರೆ ಸಣ್ಣ ಪ್ರಾಬ್ಲಮ್ ಬಂದರೂ ಕೂಡ ಬಿಟ್ಟು ಹೊರಟೋಗ್ತಾರೆ. ಆ ಥರ ಬಿಟ್ಟು ಹೋಗೋ ಯೋಗ ಏನಾಗಿದೆಯಾ ಅಂತಂಬುದು ನೋಡ್ತೇವೆ. ಸೊ ಡಿವೋರ್ಸ್ ಅಂತಂದ್ರೆ ಕೇವಲ ಬೇರ್ಪಡೋದು ಮಾತ್ರವೇ ಅಲ್ಲ. ಸಾಮಾನ್ಯವಾಗಿ ನಾವು ಡಿವೋರ್ಸ್ ಅಂತಂದ್ರೆ ಕೋರ್ಟು, ಕೇಸು, ಕಾನೂನು ಪ್ರಕ್ರಿಯೆ ಇದನ್ನು ಮಾತ್ರ ಅರ್ಥ ಮಾಡ್ಕೊಂಡಿರ್ತೇವೆ. ಸತ್ಯ ಏನಂತಂದ್ರೆ ಡಿವೋರ್ಸ್ ಬಹಳ ಮುಂಚೆನೇ ಮನಸ್ಸಿನಲ್ಲೇ ಆರಂಭ ಆಗ್ತದೆ. ಕಾನೂನು ಪ್ರಕಾರ ಡಿವೋರ್ಸ್ ತಗೊಳ್ಳೋದು ಬೇರೆ, ಅಂತರಂಗದಲ್ಲೇ ಒಂದು ಡೈವರ್ಸ್ ಇರ್ತದೆ. ಇಂದಿನ ಸಮಾಜದಲ್ಲಿ ಅದು ತುಂಬ ಭಿನ್ನವಾದಂಥ ರೂಪದಲ್ಲಿರುತ್ತೆ. ಅದಕ್ಕೆ ನಾವು ಈ ಹೆಸರುಗಳನ್ನು ಕೂಡ ಕೊಟ್ಟಿದ್ದಾರೆ ಭಾಳಷ್ಟು ಜನ ಪಾಶ್ಚಾತ್ಯರು, ಬಟ್ ನಮ್ಮಲ್ಲಿ ಇನ್ನೂ ಇದೆ. ಅದರಲ್ಲಿ ಮೊದಲನೇ ಡೈವರ್ಸ್ ಅಂತಂದರೆ ಗ್ರೇ ಡೈವರ್ಸ್ ಅಂತಾರೆ. ಇದು ಲೀಗಲ್ ಡೈವರ್ಸ್ ಅಲ್ಲ. ಲೀಗಲಿಂದ ತಗೊಳ್ಳೋ ಡೈವರ್ಸ್ ಬೇರೆ. ಲೀಗಲ್ ಡೈವರ್ಸ್ ಅಲ್ಲದೆ ಮತ್ತೆ ವಿಭಾಗಗಳಿದೆ ಡೈವರ್ಸಲ್ಲಿ, ಅಂದರೆ ಮಾನಸಿಕವಾಗಿ ಬಿಡುಗಡೆ ಆಗಿಬಿಡೋದು. ಈ ಗ್ರೇ ಡೈವರ್ಸ್ ಅಂತಂದರೆ ಅರ್ಥ ಏನಂತಂದರೆ 50 ವರ್ಷ 40 ವರ್ಷ ಅಥವಾ 50 ವರ್ಷದ ವೈವಾಹಿಕ ಜೀವನ ನಡೆಸಿರ್ತಾರೆ. ದಾಟಿದ ನಂತರ ಅವರು ನಡೆಯುವಂಥ ವಿಚ್ಛೇದನೆ. ಸೊ ಮಕ್ಕಳ ಜವಾಬ್ದಾರಿ ಮುಗಿದೋಯ್ತು, ಒಂದು ನಿವೃತ್ತಿಯಾದಂಥ ಹಂತದಲ್ಲಿ ಇನ್ನಾದರೂ ಕೂಡ ನನ್ನ ಜೀವನ ನಾನು ಬದುಕಬೇಕು ಅಂತಂಬ ಭಾವನೆ. ಇದು ಕೋಪದಿಂದ ಅಲ್ಲ, ಎಂತೀವಿ ಖಾಲಿತನದಿಂದ, ಎಂಟಿನೆಸ್. ಹಾಗಾಗಿ ಅವ್ರ ಮಧ್ಯೆ ಆ ಮಾತುಕತೆ ಏನೂ ಇರೋದಿಲ್ಲ. ಅಂದರೆ ಡೈವರ್ಸ್ ತಗೊಳ್ಳೋದಿಲ್ಲ. ಮದುವೆ ಆದ ಮೇಲೆ ಅವ್ರ ಪಾಟಿಗೆ ಅವ್ರು ಇರ್ತಾರೆ, ಇವ್ರ ಪಾಟಿಗೆ ಅವ್ರು ಇರ್ತಾರೆ. ಒಂದು ವಯಸ್ಸಾದ ಮೇಲೆ ತಗೊಳ್ಳುವಂಥದ್ದು 40ರಿಂದ 50 ವರ್ಷದ ನಂತರ ಅವ್ರ ಪಾಟಿಗೆ ಇಂಟ್ರೋವರ್ಟ್ ಆಗಿಬಿಡ್ತಾರೆ. ಇದನ್ನು ಗ್ರೇ ಡೈವರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಸ್ಲೀಪ್ ಡೈವರ್ಸ್ ಅಂತಾರೆ. ಇದು ವಿದೇಶದಲ್ಲಿ ತುಂಬ ಜಾಸ್ತಿ. ಇದು ಕಾನೂನು ವಿಚ್ಛೇದನ ಅಲ್ಲ. ಸೊ ಬೇರೆ ಬೇರೆ ಕೋಣೆಯಲ್ಲಿ ಮತ್ತೆ ಮಲ್ಕೊಳ್ಳೋದು, ಬೇರೆ ಕಾರಣಗಳು. ಯಾಕೆಂತಂದರೆ ಪ್ರೈವಸಿ ಪ್ರಾಬ್ಲಮ್ಸ್. ಅವರಿಗೆ ನಿದ್ದೆಯಲ್ಲಿ ಸೌಂಡ್ ಮಾಡ್ತಿದ್ದಾರೆ, ಗೊರಕೆ ಹೊಡ್ತಿದ್ದಾರೆ, ಶಬ್ದ ಬರ್ತಿದೆ, ಹಾಗಾಗಿ ಅದಕ್ಕೆ ಡೈವರ್ಸ್ ತಗೊಳ್ಳೋದು, ಅದಕ್ಕೆ ಇಬ್ಬರು ಸಪ್ರೇಟಾಗಿ ಮಲ್ಗೋದು. ಇದು ಕೂಡ ಮಾನಸಿಕವಾಗಿ ಡೈವರ್ಸ್ ಆಗೋಗಿದೆ. ನೀನು ಬೇರೆ ರೂಮು, ನಾನು ಬೇರೆ ರೂಮು. ಅಥವಾ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇತ್ತು ಅಂದ್ಕೊಳ್ಳಿ, ಬೇರೆಯವ್ರ ಜೊತೆ ಆಫೀಸಲ್ಲಿ ಬೇರೆಯವ್ರ ಜೊತೆ ಚಾಟಿಂಗ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ, ಹೆಂಡತಿ ಪಕ್ಕದಲ್ಲಿದ್ದರೆ ಕಷ್ಟ ಮಾತಾಡೋದು. ಹಾಗಾಗಿ ದೂರ ಮಲ್ಕೊಳ್ತಾರೆ, ಬೇರೆ ಕೋಣೆಯಲ್ಲಿ ಮಲ್ಕೊಳ್ಳೋದು. ಅಂದರೆ ಪ್ರೈವಸಿ ಪ್ರಾಬ್ಲಮ್. ಯಾರ ಪ್ರೈವಸಿ ಅವ್ರಿಗೆ ಬೇಕು? ಮದುವೆ ಆಗದೇ ಇರೋರಿಗಾದರೆ ಯಾರ ಪ್ರೈವಸಿ ಅವ್ರಿಗೆ ಬೇಕು. ಮದುವೆ ಆದಮೇಲೆ ಪ್ರೈವಸಿ ಯಾಕೆ? ನಿಜವಾಗಿಯೂ ಭಾಳಷ್ಟು ಕಡೆ ಡೈವರ್ಸ್ ಕಡಿಮೆ ಆಗಬೇಕಂದ್ರೆ ಅವರವರ ಫೋನ್ನಲ್ಲಿ ಇವ್ರ ಪಾಸ್ವರ್ಡ್ ಅವರಿಗೆ, ಅವ್ರ ಪಾಸ್ವರ್ಡ್ ಇವರಿಗೆ, ಅಥವಾ ಫೇಸ್ ID ಇತ್ತು ಅಂತಂದರೆ ಯಾರು ಎಲ್ಲಿ ತಪ್ಪು ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಇಬ್ಬರದು ಗೊತ್ತಿರುತ್ತೆ ಯಾರ್ಯಾರು ಹೆಂಗೆ ನಡ್ಕೊಳ್ತಾ ಇರ್ತಾರೆ, ಪ್ಲಸ್ ಪ್ರಾಮಾಣಿಕತೆ ಇರುತ್ತೆ. ಆದರೆ ಇವತ್ತು ಯಾರಿಗೂ ಹೇಳೋದಿಲ್ಲ. ಗಂಡನ ಪಾಸ್ವರ್ಡ್ ಹೆಂಡತಿಗೆ ಗೊತ್ತಿಲ್ಲ, ಹೆಂಡತಿ ಪಾಸ್ವರ್ಡ್ ಗಂಡನಿಗೆ ಗೊತ್ತಿಲ್ಲ. ಏನಂದ್ರೆ ಪ್ರೈವಸಿ. ಇದು ಏನಾಗುತ್ತೆ, ಸ್ವಲ್ಪ ಹೆಚ್ಚಾಗ್ತಾನೆ ನಿಮಗೆ ಸ್ಲೀಪ್ ಡೈವರ್ಸಿಗೆ ಕಾರಣ ಆಗ್ತದೆ. ಗೊರಕೆ ಹೊಡೆಯೋದು, ಬೇರೆ ಸಮಯದಲ್ಲಿ ನಿದ್ರೆ, ಆರೋಗ್ಯದ ಸಮಸ್ಯೆಗಳು, ಮನಸ್ಸಿನ ದೂರ, ಇದೆಲ್ಲ ಕೂಡ ಈ ಸ್ಲೀಪ್ ಡೈವರ್ಸಿಗೆ ಕಾರಣ ಆಗುತ್ತೆ. ಒಳಗೆ ಹೊರಗೇನೋ ಜನಗಳ ಪ್ರಕಾರವೇನೋ ಇವರಿಬ್ಬರು ದಂಪತಿಗಳು, ಒಳಗೆ ಸಂಬಂಧ ನಿಧಾನವಾಗಿ ಕುಸಿತಾ ಇರುತ್ತೆ. ಬಹಳಷ್ಟು ಮಟ್ಟಿಗೆ ಇದು ಮೌನ ವಿಚ್ಛೇದನಕ್ಕೆ ಮೊದಲನೇ ಹೆಜ್ಜೆ ಆಗುತ್ತೆ. ಇಬ್ಬರು ಸಪ್ರೇಟ್ ಮಲಗ್ತಾ ಇರ್ತಾರೆ, ನಾಳೆನೂ ದೊಡ್ಡ ಪ್ರಾಬ್ಲಮ್ ಅಂತಂದರೆ ನೀನು ಡೈವರ್ಸ್ ತೊಗೊಂಡ್ಬಿಡು ಅಂತ ಹೇಳ್ತಾರೆ. ಅದಕ್ಕೊಂದು ಪ್ರಾತಿಪದಿಕೆ ಇದಲ್ಲ. ಮತ್ತೊಂದು ಸೈಲೆಂಟ್ ಡೈವರ್ಸ್ ಅಂತಂತಾರೆ. ಇದು ಅತ್ಯಂತ ಅಪಾಯಕಾರಿ ರೂಪ. ಇದೇನಂತಂದರೆ ಮದುವೆ ಆಗಿರುತ್ತೆ, ಒಂದೇ ಮನೆಗಿರ್ತಾರೆ, ಆದರೆ ಮಾತಿಲ್ಲ, ಜಗಳ ಇಲ್ಲ, ಪ್ರೀತಿ ಇಲ್ಲ, ವಿಚ್ಛೇದನ ಕೂಡ ಇಲ್ಲ. ಈ ರೀತಿ ಇರುತ್ತೆ. ಸಮಾಜಕ್ಕೇನೋ ಗಂಡ ಹೆಂಡತಿ, ಆದರೆ ಮನೆಯಲ್ಲಿ ಯಾರು ಒಬ್ಬರನ್ನೊಬ್ಬರು ಮಾತಾಡ್ಕೊಳ್ಳೋದಿಲ್ಲ ಅಂತಂದ್ರೆ ಜಗಳ ಕೂಡ ಇಲ್ಲ. ಇದು ಯಾಕೆ ಬರ್ತಂದ್ರೆ ಹೆಚ್ಚಿನ ಭಾಗ ಉದ್ಯೋಗಗಳು ಬೇರೆ ಆಗೋದು, ಅದರಲ್ಲಿ ಅವರಿಗೆ ಡಿಸೈರ್ಸ್ ಬೇರೆ ಇರುತ್ತೆ. ನನಗೆ ತಕ್ಕಂತೆ ಇವನಿಲ್ಲ,
ಅದರಲ್ಲಿ ಆಫೀಸ್ನಲ್ಲಿ ಬೇರೆ ಯಾರ ಜೊತೆ ಸ್ವಲ್ಪ ಸಂಪರ್ಕ ಆಯಿತು ಅಂತ ಅಂದ್ಕೊಂಡ್ರೆ ಅದಿನ್ನ ಜಾಸ್ತಿ ಆಗ್ತಾ ಹೋಗ್ತದೆ. ಮಾತೇ ಇರೋದಿಲ್ಲ ಇದು. ಯಾಕಂದರೆ ಮಾತಾಡದೆ ಅವ್ನು ಸಿಡಿತಾ ಅಂತ ಇವ್ರ ಜೊತೆ ಮಾತಾಡಿದ್ರೆ ಡಿಫೆಂಡ್ ಮಾಡಿ ಅವನು. ಇದೇ ರೀತಿ ಆಗುತ್ತೆ. ಏನಾಗುತ್ತೆ, ಮಾತು ಬಿಟ್ಟು ಬಿಡ್ತಾರೆ. ಯಾವಾಗ ಮಾತು ಬಿಟ್ಬಿಡ್ತಾರೋ ಜಗಳ ಅಂತ ಅಂಬೋದಿಲ್ಲ. ಯಾಕಂದರೆ ದಿನಾಗೂ ಯಾರು ಗಲಾಟೆ ಮಾಡ್ತಾರೆ, ಜಗಳ ಇಲ್ಲ. ಯಾವಾಗ ಮಾತಿಲ್ಲವೋ ಪ್ರೀತಿಯೂ ಇಲ್ಲ, ಸಪ್ರೇಟಾಗಿ ಮಲಗ್ತಾರೆ. ಸೊ ಇದು ಅಭ್ಯಾಸ ಆಗೋಗಿರೋದು ಕಾರಣ. ಇನ್ನು ಡೈವರ್ಸ್ ಬೇಕು. ಡೈವರ್ಸ್ ಯಾಕೆ ಅಂತಂದರೆ ಮನೆಯಲ್ಲೇ ಹರಾಸ್ಮೆಂಟ್ ಆದರೆ ಡೈವರ್ಸ್ ಬೇಕು. ಯಾರ ಜೀವನ ಅವ್ರು ನಡೆಸ್ತಿದ್ದಾರೆ, ಮಾತಿಲ್ಲ ಅಂದ್ರೆ ಇನ್ನು ಡೈವರ್ಸ್ ಬೇಕು. ಸೊ ವಿಚ್ಛೇದನ ಇಲ್ಲ. ಸೊ ಕೋರ್ಟ್ ಸರ್ಕಾರಿ ಪ್ರಕಾರ ಇವರಿಬ್ಬರು ಗಂಡ ಹೆಂಡ್ತೀರು. ಮತ್ತೆ ಇವರಿಬ್ಬರು ಬೇರೆ ಜೊತೆ ಆನಂದವಾಗಿರ್ತಾರೆ. ಇವತ್ತು ಸರ್ಕಾರ ಕಾನೂನಲ್ಲೇ ಇದಲ್ವಾ, ನೀವು ಮದುವೆ ಮಾತ್ರ ಮಾಡಿಕೊಳ್ಳಬಾರ್ದು, ಮಕ್ಕಳನ್ನು ಕೂಡ ಹೊಡ್ಕೋಬಹುದು ಬೇರೆಯವ್ರ ಜೊತೆ. ಯಾರ ಜೊತೆ ಇದ್ರು ಕೂಡ ನಿಮ್ಮನ್ನು ಏನು ಮಾಡೋದಿಲ್ಲ. ಇಲ್ಲೀಗಲ್ ಕಾಂಟ್ಯಾಕ್ಟ್ಸ್ ಅನ್ನು ಯಾರು ಏನು ಮಾಡೋಕ್ಕಾಗಲ್ಲ. ನೀವೇನೋ ಹೋಟೆಲ್ನಾಗ ಸಿಗಬಿದ್ರು ಕೂಡ ನಿಮ್ಮನ್ನು ಅರೆಸ್ಟ್ ಮಾಡೋಂಗಿಲ್ಲ. ಆ ರೀತಿಯಾದಂಥ ಸ್ಥಿತಿ ಕಾನೂನು ಇದೆ. ಯಾಕೆಂದ್ರೆ ಸ್ಲೀಪ್ ಡೈವರ್ಸ್ ಜಾಸ್ತಿ ಆಗ್ತಾ ಇದೆ, ಸೈಲೆಂಟ್ ಡೈವರ್ಸ್ ಜಾಸ್ತಿ ಆಗ್ತಾ ಇರೋದ್ರಿಂದ. ಸೊ ಇದಕ್ಕೆ ಜೊತೆಗಿರ್ತಾರೆ. ಯಾಕೆ ಅಂತಂದರೆ ಮಕ್ಕಳಿಗೋಸ್ಕರವೋ ಸಮಾಜಕ್ಕೋಸ್ಕರವೋ, ಈ ವಯಸ್ಸಿನಲ್ಲಿ ಇನ್ನೇನು ಬೇಕಪ್ಪ ಮತ್ತೆ ಅವನು ಮದುವೆ ಮಾಡಿಕೊಳ್ತಾನೆ ಸಾಕು ಅಂತ ಹೇಳಿ ಅದಕ್ಕೋಸ್ಕರವೋ ಅಡ್ಜಸ್ಟ್ ಆಗಿಬಿಡ್ತಾರೆ. ಇದು ಸೈಲೆಂಟ್ ಡೈವರ್ಸಿಗೆ ಕಾರಣ ಆಗ್ತದೆ. ಇದು ಲೈಫ್ ಲಾಂಗ್ ಹಾಗೆ ಇದ್ಬಿಡ್ತಾರೆ. ಒಬ್ಬರು ಅದೇನಾಗುತ್ತೆ, ಏನಾದರೂ ಇದು ಎಲ್ಲ ಚೆನ್ನಾಗೇ ಇರುತ್ತೆ, ಏನಾದರೂ ಹೆಲ್ತ್ ಪ್ರಾಬ್ಲಮ್ ಬಂದರೆ ಆವಾಗ ತೊಂದರೆ ಆಗ್ತದೆ. ನಮ್ಮನ್ನು ಕೊನೆಯ ಕಾಲಕ್ಕೆ ನೋಡ್ಕೊಳ್ಳೋಕೆ ಒಬ್ಬರು ಬೇಕಲ್ವಾ. ಆವಾಗ ಈಗೇನೋ ನನಗೆ ಆಪ್ಷನ್ಸ್ ಇದೆ, ಹೊರಗಡೆ ಪ್ರೀತಿಯನ್ನು ಹೊರಗಡೆ ನೋಡ್ಕೊಳ್ತೇನೆ, ಹೊರಗಡೆ ತಿಂತೇನೆ, ಹೊರಗಡೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತೇನೆ, ಹೆಂಡತಿ ಅವಶ್ಯಕತೆ ಇಲ್ಲ, ಗಂಡನ ಅವಶ್ಯಕತೆ ಇಲ್ಲ. 60 ವರ್ಷದ ನಂತರ ನಾವು ಮನೆಯೊಳಗೆ ಪರಿಮಿತವಾಗಿಬಿಡ್ತೇವೆ. ಆವಾಗೊಬ್ಬರು ಮಾತುಕತೆ ಮಾಡೋರು ಬೇಕಲ್ವಾ. ಈಗ ನೀವು 60 ವರ್ಷದ ತನಕ ಸೈಲೆಂಟ್ ಡೈವರ್ಸ್ ಇದ್ದುಕೊಂಡು ಇದ್ದಕ್ಕಿದ್ದಾಗ ನೀವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಬರುತ್ತಾ? ಬರೋದಿಲ್ಲ. ಎಷ್ಟೋ ಜನ ಆತ್ಮಹತ್ಯೆಗಳು ಮಾಡ್ಕೊಳ್ತಾರೆ. ಶ್ರೀಮಂತರ ಮನೆಗೆ ಬಹಳ ಜನ ನಡೆಯೋದಿದೆ. ಇದ್ದಕ್ಕಿದ್ದ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ. ಯಾಕಂದರೆ ಇನ್ನೇನು ಜೀವನ ಏನಿಲ್ಲ, ಇದೇನೊಂದು ಜೀವನವ ಅಂತ ಅನ್ಸುತ್ತೆ. ಆದರೆ ವಯಸ್ಸಿನಲ್ಲಿದ್ದಾಗ ಮಾತ್ರ ಇದು ಚೆನ್ನಾಗಿದೆ ಅನ್ಸುತ್ತೆ. ಯಾಕೆ ದಿನ ಆಗೋ ಕಾಟ ಯಾಕಪ್ಪ, ಸುಮ್ಮನೆ ಇದ್ಬಿಟ್ರೆ ಇದು ಗಲಾಟೆ ಬೇಡ ಅಂತ ಅನ್ಸುತ್ತೆ. ಆದರೆ ವಯಸ್ಸಾದ ಮೇಲೆ ಒಂಟಿತನ ಅನ್ಸುತ್ತೆ. ಆ ಒಂಟಿತನದಿಂದ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ ಪಾಪ. ಇವರು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಇದು ಸೈಲೆಂಟ್ ಡೈವರ್ಸು ತುಂಬ ಕಷ್ಟ. ಆಮೇಲೆ ಇನ್ನೊಂದು ಡೈವರ್ಸು ಏರ್ಪೋರ್ಟ್ ಡೈವರ್ಸ್ ಅಂತೇವೆ. ಇದು ನಮ್ಮ ದೇಶದ್ದಲ್ಲ ಇದು ಆದರೂ ನಮ್ಮವರು ಮೈಗ್ರೇಟ್ ಆಗ್ತಿದ್ದಾರಲ್ಲ. ಇಂಡಿಯಾಲಿರೋ ಫೋನಿಗಿಂತಲೂ ಅಮೆರಿಕಾದಲ್ಲಿರೋ ಫೋನು, ಅಮೆರಿಕಾದಲ್ಲಿರೋ ಲೈಫ್ ಸ್ಟೈಲು ಜಾಸ್ತಿ ಬೇಕು ಅನಿಸುತ್ತೆ. ರಷ್ಯಾ ಕೂಡ ಇದೆ. ರಷ್ಯಾಲಿ ಕೂಡ ಐಫೋನಿಗಿಂತಲೂ ತುಂಬ ಚೆನ್ನಾಗಿರೋ ಫೋನ್ ರಷ್ಯಾಲಿದೆ. ಆದರೆ ನಮಗೆ ಗೊತ್ತಿಲ್ಲ. ಯಾಕೆಂತಂದರೆ ನಮ್ಮೂರೆಲ್ಲ ಎಲ್ಲವನ್ನು ನಿಮಗೆ ತೋರಿಸೋದು ಅಮೆರಿಕಾದ ತೋರಿಸ್ತಾರೆ. ರಷ್ಯಾಲ ಏನು ನಡೀತಾ ಇದೆ ಅಂತ ಅಂಬೋದು ನಮಗೆ ಗೊತ್ತಿಲ್ಲ. ಅದು ಕೂಡ ಪ್ರಚಾರ ಆಗಿ ಸಿನಿಮಾಗಳು ತೆಗೆದು ಮಾಡಿದರೆ ಅದು ಕೂಡ ಬರ್ತಿತ್ತು. ಹೆಚ್ಚಿನ ಭಾಗ ಸಿನಿಮಾಗಳು ತೋರಿಸೋದು ನಿಮಗೆ ಅಮೆರಿಕಾನೇ. ಹಾಗಾಗಿ ಅಮೆರಿಕ ಅಂತ ಕ್ರೇಜಿನೆಸ್. ಸೊ ಇದು ಹೆಸರು ತುಂಬ ಸಾಂಕೇತಿಕಾತ್ಮಕವಾಗಿರುತ್ತೆ. ಉದ್ಯೋಗ, ವಿದೇಶಿ ಜೀವನ, ಲಾಂಗ್ ಡಿಸ್ಟೆನ್ಸ್ ಸಂಬಂಧಗಳನ್ನು ಸೂಚನೆ ಮಾಡ್ತದೆ. ಇದು ಹೆಂಗೆ ಅಂದರೆ ವಿಮಾನ ನಿಲ್ದಾಣದಲ್ಲಿ ಭೇಟಿಯಾಗೋದು, ವಿಮಾನ ನಿಲ್ದಾಣದಲ್ಲೇ ಬೇರ್ಪಡೋದು. ಸೊ ಕಾಲಕ್ರಮೇಣ ಏನಾಗುತ್ತೆ, ಭಾವನಾತ್ಮಕವಾದ ಸಂಬಂಧ ಕ್ಷೀಣಿಸುತ್ತೆ. ತಮ್ಮ ತಮ್ಮ ಜಗತ್ತಿನಲ್ಲಿ ಮುಳುಗಿ ಹೋಗ್ತಾರೆ. ವಿಚ್ಛೇದನದ ಸಹಜ ನಿರ್ಧಾರ ಆಗ್ತದೆ. ಅಂದರೆ ಏರ್ಪೋರ್ಟ್ ಡೈವರ್ಸ್ ಅಂದ್ರೆ ದೂರ ಇರೋದು ಅಂತ ಅರ್ಥ. ಉದ್ಯೋಗದ ಪ್ರಕಾರ ಅವರೊಂದು ಊರಲ್ಲಿ ಇರ್ತಾರೆ, ಇವರೊಂದು ಊರಲ್ಲಿ ಇರ್ತಾರೆ. ಗಂಡ ಫಾರಿನ್ ಆಗಿರ್ತಾನೆ, ಹೆಂಡತಿ ಇಲ್ಲಿರ್ತಾಳೆ. ಡಿಸ್ಟೆನ್ಸ್ ತುಂಬ ಬೆಳೆದೋಗ್ತದೆ. ಹಾಗಾಗಿ ಅದು ಕೂಡ ಕೊನೆಗೆ ವಿಚ್ಛೇದನೆ ಆಗಲಿಕ್ಕೆ ಸಹಜ ನಿರ್ಧಾರ ಆಗಿಬಿಡ್ತದೆ. ಆಮೇಲೆ ಮೆನೋ ಡೈವರ್ಸ್ ಅಂತಾರೆ. ಮೆನೋಪಾಸ್ ಹಂತದಲ್ಲಿ ನಾವು ಸಂಭವಿಸುವಂಥ ವಿಚ್ಛೇದನ ಇದು. ಈ ಹಂತದಲ್ಲಿ ಮಹಿಳೆಯರು ಹಾರ್ಮೋನಿಯಲ್ ಬದಲಾವಣೆ ಆಗ್ತದೆ. ಭಾವನಾತ್ಮಕವಾದಂಥ ಅಶಾಂತಿ, ಜೀವನದ ಮತ್ತೆ ಪರಿಶೀಲನೆ ಮಾಡಿಕೊಳ್ಬೇಕು ಅಂತ ಅನಿಸೋದು. ಈ ರೀತಿ ಭರ್ತಿಗೆ ಈ ಬದಲಾವಣೆಗಳು ಅರ್ಥವಾಗಿದ್ದರೆ ಅಂತರ, ಅಪಾರ್ಥ, ವಿಚ್ಛೇದನ ಇದೆಲ್ಲ ಕೂಡ ನಾವು ಅರ್ಥ ಮಾಡಿಕೊಂಡ್ರೆ ಉಳಿಯುತ್ತೆ. ಇಲ್ಲದ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಇದೇನು ಡೈವರ್ಸ್ ತಗೊಳ್ಳೋದಿಲ್ಲ, ಮನೆಗೆ ಏನಾಗುತ್ತೆ ಒಂದು ರೀತಿಯಾದಂಥ ವಿಚಿತ್ರವಾದಂಥ ಒಂದು ಸ್ಥಿತಿಗೆ ಕೊಂಡೊಯ್ಯುತ್ತದೆ. ಆಮೇಲೆ ಎಮೋಷ್ನಲ್ ಡೈವರ್ಸ್ ಅಂತೆ. ಎಮೋಷ್ನಲ್ ಡೈವರ್ಸಲ್ಲಿ ಏನಂತಂದರೆ ಪ್ರೀತಿ ಇರಲ್ಲ, ಕಾಳಜಿ ಇರಲ್ಲ, ಕೇವಲ ಜವಾಬ್ದಾರಿಗಳ ಜೀವನ ಅಷ್ಟೇ. ಗಂಡ ಹೆಂಡತಿ ಅಲ್ಲ, ಒಟ್ಟಿಗೆ ಇರುವಂಥ ಪರಿಚಿತರು. ಅದು ಕೇವಲ ಕೆಲವು ಮಕ್ಕಳಿಗೋಸ್ಕರ ಜವಾಬ್ದಾರಿ ತಗೊಳ್ತಾರಲ್ಲ, ಅವರು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿಕೊಳ್ಳೋದಿಲ್ಲ, ಕೇರಿಂಗ್ ಏನಿರೋದಿಲ್ಲ. ಆದರೆ ಮಕ್ಕಳ ದೃಷ್ಟಿಯಲ್ಲಿ ತಂದೆ ತಾಯಿಗಳಿದ್ದಂಗೆ ನಾಟಕ ಮಾಡ್ತಾ ಇರ್ತಾರೆ. ಇದನ್ನು ಎಮೋಷ್ನಲ್ ಡೈವರ್ಸ್ ಅಂತಾರೆ. ಲೇಟೆಸ್ಟಾಗಿ ಈಗ ಬರ್ತಾ ಇರೋದು ಏನಂತಂದರೆ ಡಿಜಿಟಲ್ ಡೈವರ್ಸ್. ಇದು ಲೇಟೆಸ್ಟ್ ಇಂಪ್ರೂವ್ಮೆಂಟ್. ಜನ್ಜಿ ಜನ್ರೇಷನ್ನಿಂದ ಆಗುವಂತಹ ಅನಾಹುತಗಳಿದಲ್ಲ. ಹಿಂದೆ ನಾವೆಲ್ಲ ಇಷ್ಟು ಹೆಸರುಗಳೆಲ್ಲ ಕೇಳಿಲ್ಲ.
ಆದರೆ ಇವತ್ತಿನ ಜನ್ರೇಷನಲ್ಲಿ ಆಗ್ತಾ ಇರುವಂಥ ಮದುವೆಗಳ ವಿಚ್ಛೇದನಕ್ಕೆ ಇವು ಕಾರಣಗಳಾಗ್ತಾ ಇದೆ. ಎಲ್ಲರಿಗೂ ಈ ಹೆಸರು ಕೂಡ ತುಂಬ ಹೊಸದಾಗಿ ಅನಿಸ್ಬೋದು, ಆದರೆ ಇದು ಸತ್ಯ. ಇವತ್ತಿನ ಜನರೇಷನ್ ಹುಡುಗರಿಗೆ ಹೆಸರು ಅಂತಂಬೋದು ಗೊತ್ತಿಲ್ಲದ್ರೂ ಒಳಗೆ ಉದ್ದೇಶ ಸೇಮ್ ಇದೇ ಇರುತ್ತೆ. ಉದ್ದೇಶ ಎಲ್ಲರಿಗೂ ಗೊತ್ತು, ಬಟ್ ಹೆಸರು ಗೊತ್ತಿಲ್ಲ ಅಷ್ಟೆ. ಡಿಜಿಟಲ್ ಡೈವರ್ಸ್ ಹೆಚ್ಚು ಹೊತ್ತು ಮೊಬೈಲ್ ಹತ್ರ ಕೂತಿರೋದು, ಮನಸ್ಸು ತುಂಬ ದೂರ ಇರೋದು, ಸೋಷಿಯಲ್ ಮೀಡಿಯಾ ನಿಜವಾದಂತಹ ಸಂಭಾಷಣೆಯನ್ನು ಕಸಿದುಕೊಳ್ಳೋದು, ಇದು ಡಿಜಿಟಲ್ ಡೈವರ್ಸ್ ಅಂತೇವೆ. ಅಂದರೆ ಮನೆಯಲ್ಲೇ ನೋಡಿ ಗಂಡ ಹೆಂಡತಿ ಮಾತಾಡ್ಕೋಬೇಕಂದ್ರೆ ವಾಟ್ಸಪ್ ಮೆಸೇಜೇ ಕಳಿಸ್ಕೊಡ್ತಾರೆ, ಇನ್ಸ್ಟಾಗ್ರಾಮಲ್ಲೇ ನೋಡ್ಕೊಳ್ಬೇಕು ಒಬ್ಬರೊಬ್ಬರು. ಈ ರೀತಿ ಎಷ್ಟೊಂದು ಕಡೆ ನೋಡ್ತಾ ಇದ್ದೇವೆ. ಇಲ್ಲಿಂದ ಅಲ್ಲಿ ಇರ್ತಾರೆ, ಬೆಡ್ರೂಮ್ ಒಂದೇ ಕಡೆ ಇರ್ತಾರೆ, ಮೆಸೇಜ್ ಹಾಕೊಡ್ತಾರೆ. ಡೈರೆಕ್ಟಾಗಿ ಮಾತಾಡ್ಲಿಕ್ಕೆ ಯಾರು ಸಿದ್ಧ ಇರಲ್ಲ. ಮೆಸೇಜ್ನಾಗ ಏನಂತಂದ್ರೆ ಡೈರೆಕ್ಟಾಗಿ ಮಾತಾಡಬೇಕಾದ್ರೆ ನಾವು ಎಮೋಷನ್ ಸ್ವಲ್ಪ ತೋರಿಸ್ಬೇಕು. ಅದೇ ಫೋನ್ನಾಗ ಅಂದ್ಕೊಳ್ಳಿ, ನಿಮಗೆ ಎಮೋಷನ್ ಇಲ್ಲದ್ರೂ ಕೂಡ ಅಲ್ಲಿ ಎಮೋಷನಲ್ ಎಮೋಜಿಸ್ ಸಿಂಬಲ್ಸ್ ಇರುತ್ತೆ. ಆ ಸಿಂಬಲ್ ಹಾಕ್ಬಿಟ್ರೆ ಆಹಾ ನನಗೋಸ್ಕರ ಅಳ್ತಾ ಇದ್ದಾನೆ ನೋಡು, ನಿಜವಾಗಿ ಅಳೋದಿಲ್ಲ ಏನಿಲ್ಲ, ಆ ಸಿಂಬಲ್ ಮಾತ್ರ ಹೋಗುತ್ತೆ. ಅವರು ಇನ್ನೊಂದು ಸಿಂಬಲ್ ಕಳಿಸ್ಕೊಡ್ತಾರೆ. ಅಂದರೆ ಈ ಮಾತುಕತೆಯಲ್ಲಿ ಮಾತ್ರವೇ ನಿಮಗೆ ಎಮೋಷನಲ್ ಕ್ವಾಲಿಟೀಸು, ಅಗ್ರೆಸಿವ್ ಕ್ವಾಲಿಟೀಸು ಗೊತ್ತಾಗತ್ತೆ. ಡೈರೆಕ್ಟಾಗಿ ಇರೋದೇ ಇಲ್ಲ. ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ಒಂದು ಲವ್ ಸಿಂಬಲ್ ಹಾಕಿ ಕಳಿಸಿಬಿಡ್ತಾನೆ. ನಿಜವಾಗೂ ಪ್ರೀತಿ ಇರಲ್ಲ ಏನಿಲ್ಲ, ಸುಮ್ಮನೆ ಒಂದು ಹಾಕಿಡೋಣ ಬಿದ್ದಿರ್ತದೆ. ಅವ್ರ ಕಡೆ ಏನೋ ನಿಂತ್ಕೊಂಡು ಅಬ್ಬಾಬಾ ಇವನು ಪ್ರೀತಿ ಸಿಂಬಲ್ ಕಳಿಸ್ಬಿಟ್ಟಿದ್ದಾನೆ ಅಂತೇಳಿ ಅವ್ರು ಏನೋ ಒಂದು ಕಳಿಸ್ತಾರೆ. ಈ ರೀತಿ ನಾಟಕದ ಜೀವನ, ಇಲ್ಲದನ್ನು ತೋರಿಸಿಕೊಳ್ಳೋದು ಇದು ಡಿಜಿಟಲ್ ಡೈವರ್ಸಲ್ಲಿ ಜಾಸ್ತಿ. ಇದು ಪ್ರಾರಂಭದಲ್ಲಿ ಚೆನ್ನಾಗೇ ಇರುತ್ತೆ. ಇದು ಮೊಬೈಲ್ ಫೋನ್ಗಳಲ್ಲಿ, ವಾಟ್ಸಾಪ್ ಚಾಟ್ಗಳಲ್ಲಿ ಇದರಲ್ಲಿ ನೋಡ್ಕೊಂಡು ಚೆನ್ನಾಗಿ ನೋಡಿ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ನಂತರ ನೋಡಿದ್ರೆ ವಿರುದ್ಧವಾಗಿರುತ್ತೆ. ಅಯ್ಯೋ ಇಷ್ಟ ಮುಂಚೆ ಹಿಂಗಿಲ್ವಲ್ಲ, ಮದುವೆಯಾಗಿ ಮುಂಚೆ ಹಿಂಗಿಲ್ವಲ್ಲ ಅಂತ ಒದ್ದಾಡ್ತಾ ಇರ್ತಾರೆ. ಸೊ ಡಿಜಿಟಲ್ ನಮಗೆ ಸಾಂಕೇತಿಕತೆ ಜಾಸ್ತಿ ಆಗಿರೋದ್ರಿಂದ ಅದರ ಮೇಲೆ ನಮ್ಮ ಎಮೋಷನ್ಸು, ಮಾತುಕತೆ ಡಿಪೆಂಡ್ ಆಗಿರೋದ್ರಿಂದ ಆಗುವಂಥ ವಿಚ್ಛೇದನಗಳಿದು ತುಂಬ ಅನಾಹುತ. ಇದರ ಮೇಲೆ ಬೇಕಾದ್ರೆ ನೀವು ಸೋಷಿಯಲ್ ಮೀಡಿಯಾಲು ದಿನಕ್ಕೊಂದು ನ್ಯೂಸ್ ಬರ್ತಾ ಇರುತ್ತೆ, ಇದರಿಂದ ಹಿಂಗಾಯಿತು ಹಂಗಾಯಿತು. ಆದರೆ ಯಾರು ಬಿಡೋದಿಲ್ಲ ಅದನ್ನು. ಸರ್ಕಾರ ಕೂಡ ಸಿನಿಮಾದಲ್ಲಿ ಫಸ್ಟ್ ಸ್ಟಾರ್ಟಿಂಗೇ ಹಾಕ್ತಾರೆ, ಧೂಮಪಾನವನ್ನು ಮದ್ಯಪಾನವನ್ನು ಮಾಡಬೇಡಿ ಅಂತ ಹೇಳುತ್ತಾರೆ. ಆದರೆ ಯಾವ ಸರ್ಕಾರವೂ ಅದನ್ನು ಬ್ಯಾನ್ ಮಾಡಕ್ಕೆ ಹೋಗಲ್ಲ. ನೀವು ಕುಡಿಬೇಡಿ ಅಷ್ಟೇ, ನಾವು ಸಪ್ಲೈ ಮಾಡ್ತಾ ಇತ್ತು. ಪಾಪ ಹುಡುಗರಿಗೆ ಏನಾಗುತ್ತೆ, ಟೆಂಪ್ಟ್ ಆಗ್ತವೆ, ಅವ್ರು ಕುಡಿತವೆ. ಅವನಿಗೆ ಕುಡಿಬಾರ್ದು ಅಂತ ಯಾವಾಗ ಅನ್ಸುತ್ತೆ, 50 ವರ್ಷ ಆದ್ಮೇಲೆ ಅನ್ಸುತ್ತೆ. ಅವಾಗ ಎಲ್ಲ ಹಾಳು ಮಾಡ್ಕೊಂಡಿರ್ತಾನೆ ಆರೋಗ್ಯ. ಸೊ ಈ ಥರ ಅವೇರ್ನೆಸ್ ಅಂಬೋದು ಕೊಡ್ತಾ ಇದ್ದಾರೆ, ಆದರೆ ಅದು ನಿಯಂತ್ರಣ ಮಾಡಲಿಕ್ಕಲ್ಲ, ಮತ್ತಿಷ್ಟು ಹೆಚ್ಚು ಮಾಡ್ಲಿಕ್ಕೆ ಆಗ್ತಾ ಇದೆ. ಎಲ್ಲ ಡಿಜಿಟಲ್ ಅವೇರ್ನೆಸ್ಸು ಎಲ್ಲ ಕಡೆ ಬೆಳೆಸ್ತಾ ಇದ್ದಾರೆ. ನಿಮಗೆ ಕೌನ್ಸಿಲಿಂಗ್ ಕೊಡೋರು ಕೂಡ ಇವತ್ತಿನ ದಿನ ಈ ಥರ ಮಾಡಬೇಡಿ, ವಾಟ್ಸಪ್ ಜಾಸ್ತಿ ಯೂಸ್ ಮಾಡಬೇಡಿ, ರಾತ್ರಿ 1 ಹೊತ್ತಾದರೆ ನೀವು ಫೋನನ್ನು ಬಿಟ್ಟುಬಿಡಿ, ಗಂಡ ಹೆಂಡತಿಯರು ಜೊತೆಗೆ ಮಾತಾಡಿಕೊಳ್ಳಿ, ವಾಟ್ಸಪ್ ಫೋನನ್ನು ಪಕ್ಕಕ್ಕಿಡಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಆದರೆ ಪಾಲನೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಆ ರೀತಿಯಾದಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಇದು ಒಂದು ರೀತಿಯಾದಂಥ ಡೈವರ್ಸ್. ಇದು ಕೂಡ ಇವತ್ತಿನ ಚಾಲ್ತಿಯಲ್ಲಿರುವಂಥ ಅನಾಹುತವಾದಂಥ ಡೈವರ್ಸ್. ಆಮೇಲೆ ಪ್ಯಾರೆಂಟಿಂಗ್ ಡೈವರ್ಸ್ ಅಂತೇವೆ. ಸೊ ದಂಪತಿಗಳಾಗಿ ಅಲ್ಲ, ಕೇವಲ ಮಕ್ಕಳ ತಾಯಿ ತಂದೆಯಾಗಿ ಬದುಕುವುದು. ನಾವು ನೋಡ್ತಾ ಇರ್ತೀವಲ್ಲ, ಸ್ಕೂಲ್ ಡೇ ಆಯ್ತು ಅಂದ್ಕೊಳ್ಳಿ, ಒಂದೇ ತಂದೆಯೋ ಕರ್ಕೊಂಡು ಹೋಗ್ಬೇಕು, ತಾಯಿ ಕರ್ಕೊಂಡು ಹೋಗ್ಬೇಕು. ವಿದೇಶದಲ್ಲಾದರೆ ಇನ್ನೂ ವಿಚಿತ್ರ, ಇಬ್ಬರು ಕೂಡ ಸೇಮ್ ಸ್ಥಿತಿಯಲ್ಲಿ ಇರ್ತಾರೆ, ಒಂದೇ ಜಾಬ್, ಇಬ್ಬರು ಒಂದೇ ಸ್ಥಿತಿಯಲ್ಲೇ ಇರ್ತಾರೆ. ಸೇಮ್ ಸಂಪಾದನೆ, ಸೇಮ್ ಆ್ಯಟಿಟ್ಯೂಡ್, ಸೇಮ್ ಬ್ರ್ಯಾಂಡಿಂಗ್ ಜಾಬ್ ಎಲ್ಲ ಇರ್ತದೆ. ಏನಾಗ್ತದೆ, ಶೇರ್ ಮಾಡ್ಕೊಳ್ತಾರೆ. ಸೊ ನಾನು ಉದ್ಯೋಗಕ್ಕೆ ಹೋಗ್ತಾ ಇದ್ದೀನಿ, ಈ ಸಲ ನೀನು ಸ್ಕೂಲಲ್ಲಿ ಬಿಡು, ಸೊ ಈ ತಿಂಗಳು ನೀನು ಬಿಡು, ನೆಕ್ಸ್ಟ್ ತಿಂಗಳು ನಾನು ಬಿಡ್ತೇನೆ, ಈ ಹೊತ್ತು ನೀನು, ನಾಳೆ ನಾನು. ಈ ರೀತಿಯಾದಂಥ ಸ್ಥಿತಿ. ಹಣ ಜಾಸ್ತಿಯಾಗಿ ಇಂಥವರೇ ಬೇಕು ಅಂತ ಆಯ್ಕೆ ಮಾಡಿಕೊಂಡು ಹೋದ ಮೇಲೆ ಆಗುವಂಥ ಅನಾಹುತ. ನೀವು ಅದೇ ಈ ಹಳ್ಳಿಗಳಲ್ಲಿ, ಸಿಟಿಯಲ್ಲೇ ನೋಡಿ, ಅಲ್ಲಲ್ಲಿ ಪಾಪ ರೋಡ್ ಹಾಕ್ತಿರ್ತಾರೆ, ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾರೆ. ಹಳ್ಳಿಯಿಂದ ಕೂಲಿ ಜನಗಳು ಬರ್ತಾರೆ. ಪಾಪ ಗಂಡ ನೋಡಿದ್ರೆ ಅವನು ಫ್ರೆಂಡ್ಸ್ ಕೂಡ ಟೀ ಕುಡ್ಕೊಂಡು ರಾತ್ರಿ ಆದರೆ ಎಣ್ಣೆ ಹಾಕ್ಕೊಂಡು ಅವನು ಒದ್ದಾಡ್ತಾ ಇರ್ತಾನೆ. ಪಾಪ ತಾಯಿ ಕೆಲಸ ಮಾಡಿಕೊಂಡು ಕೂಡ ಸಣ್ಣ ಮಗುವನ್ನು ಹಿಂದೆ ಕಟ್ಟಿಕೊಂಡು ಅಲ್ಲಿಟ್ಟುಕೊಂಡು ಕೆಲಸ ಮಾಡ್ತಾ ಕೂಡ ಪಾಪ ಮಗುನ ಬಿಡೋದೇ ಇಲ್ಲ. ಎಷ್ಟು ಕಷ್ಟ ಆದರೂ ಕೂಡ ಮಗುವನ್ನು ಬಿಡೋ, ಒಂದು ವೇಳೆ ಏನಾದರೂ ಕಷ್ಟ ಬಂದರೂ ಕೂಡ ಮಗುವನ್ನು ಕೇರಿಂಗ್ ತೊಗೊಳೋದು ಬಿಡೋದಿಲ್ಲ, ಗಂಡನಿಗೆ ಜವಾಬ್ದಾರಿ ಒಪ್ಸೋದಿಲ್ಲ. ಆದರೆ ಹಣ ಜಾಸ್ತಿ ಆಗ್ತಾ ಹೋದಾಗ ಏನಾಗುತ್ತೆ ಅಂದರೆ ಅದು ಕೂಡ ಗಂಡನಿಗೆ ಶೇರ್ ಆಗ್ತದೆ. ಅಲ್ಲೇನಾಯಿತು, ಹಣ ಜಾಸ್ತಿ ಆಯಿತು ಅಂತಂದರೆ ಸುಖ ಜಾಸ್ತಿ ಆಯಿತಾ ಕಡಿಮೆ ಆಯಿತಾ? ಸುಖ ಕಡಿಮೆ ಆಗ್ತಾ ಹೋಗ್ತದೆ. ಯಾಕೆಂತಂದರೆ ನಾವು ಎಂಥವರನ್ನು ಆಯ್ಕೆ ಮಾಡ್ಕೊಳ್ತೇವೆ ಅಂತಂಬೋದು ಕೂಡ ಪ್ರಧಾನ. ನನಗೆ ಈ ಥರ ಸ್ಥಿತಿ ಇರೋರೇ ಬೇಕು ಅಂತ ಆಯ್ಕೆ ಮಾಡಿಕೊಂಡ್ರೆ ಶೇರ್ ಆಗುತ್ತೆ,
ನಾಳೆ ನೀವು ಮಾಡಬೇಕು. ಒಂದಿನ ನಾನು ಅಡಿಗೆ ಮಾಡ್ತೇನೆ, ಒಂದಿನ ನೀನು ಅಡಿಗೆ ಮಾಡಬೇಕು. ನಾನು ಇಷ್ಟಕ್ಕೆ ಮುಂಚೆ ನಾನು ಮಕ್ಕಳಿಗೆ ಬಾತ್ರೂಮಿಗೆ ಟಾಯ್ಲೆಟಿಗೆ ಕರ್ಕೊಂಡೋಗಿ ತೋಡಿಸಿದೆ, ಈ ಸಲ ನೀನು ಮಾಡು, ಪ್ರತಿ ಸಲ ನಾನೇ ಮಾಡಬೇಕಾ ಅಂತ ಕೇಳ್ತಾರೆ. ಆದರೆ ನೀವು ಹಳ್ಳಿಯಲ್ಲಿ ನೋಡಿ, ಯಾರೂ ಆ ಪ್ರಶ್ನೆ ಮಾಡೋದೇ ಇಲ್ಲ. ನಾವು ವಿಜ್ಞಾನವನ್ನು ಬೆಳೆಸಿಕೊಂಡು, ಜ್ಞಾನವನ್ನು ಬಳಸಿಕೊಂಡು ಎಲ್ಲಿ ಹೋಗ್ತಾ ಇದೀವೋ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಈ ರೀತಿ ಬರುವುದೇ ನಿಮಗೆ ಡಿವರ್ಸ್ಗಳಿಗೆ, ಲೀಗಲ್ ಡೈವರ್ಸ್ಗೆ ತುಂಬ ಹಾದಿ ಆಗ್ತದೆ. ಸೊ ಕೋ-ಪ್ಯಾರೆಂಟಿಂಗ್ ಡೈವರ್ಸ್ ಅಂತಂದರೆ ಇದೆ. ಇದರಲ್ಲಿ ಸಫರ್ ಆಗೋರು ಜಾಸ್ತಿ ಮಕ್ಕಳೇ. ಪಾಪ ಒಬ್ಬರಿಗೆ ಮಕ್ಕಳ ಅಪ್ಪನ ಜೊತೆ ಹೋಗಬೇಕು ಅಂತ ಇರುತ್ತೆ, ತಾಯಿ ಜೊತೆ ಹೋಗಬೇಕಾಗತ್ತೆ. ತಾಯಿ ಅರ್ಥ ಮಾಡಿಕೊಳ್ತಾಳೆ, ತಾಯಿ ಜೊತೆಗಿರಬೇಕು ಅನ್ಸುತ್ತೆ, ತಂದೆ ಅರ್ಥ ಮಾಡ್ಕೊಳ್ಳೋದಿಲ್ಲ. ಹೌದು, ತಂದೆ ಜವಾಬ್ದಾರಿತನ ಬರ್ತದೆ. ಮಕ್ಕಳು ಕ್ರಿಮಿನಲ್ಸ್ ಆಗ್ತಾರೆ. ಸೊ ಈ ರೀತಿ ಒಳಗಿನ ಡೈವರ್ಸ್ಗಳಿಂದನೇ ಹೊರಗಿನ ಡೈವರ್ಸ್ಗೆ ಕಾರಣ ಆಗ್ತದೆ. ಈ ಹೇಳಿರುವಂಥ ಇದು ಇನ್ನೂ ಜಾಸ್ತಿ ಡೈವರ್ಸ್ಗಳಿದೆ. ಆದರೆ ಆ ಮನುಷ್ಯನ ಗಂಡ ಹೆಂಡತಿಯರ ಮಧ್ಯೆ ಒಳಗಿರುವಂಥ ಉದ್ದೇಶದ ಮೇಲೆ ಇಷ್ಟು ಡೈವರ್ಸ್ಗಳು ನಾವು ಹೇಳ್ತಾ ಇದ್ದೇವೆ. ಲೀಗಲ್ ಡೈವರ್ಸ್ಗಿಂತಲೂ ಮುಂಚಿತವಾಗಿಯೇ ಡೈವರ್ಸ್ ಶುರು ಆಗೋಗ್ಬಿಡ್ತದೆ. ಇದರಲ್ಲಿ ಯಾವುದೋ ಒಂದು ಇರುತ್ತೆ. ಇದು ತೀವ್ರತೆ ಇನ್ನು ಟಾಲರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂಬೋ ಸ್ಥಿತಿಯಲ್ಲಾಗಲಿ, ಅಥವಾ ಯಾರಿಗೆ ಪೇಷನ್ಸ್ ಇರೋದಿಲ್ಲವೋ, ಅಥವಾ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇದು ಬೇಡ ಬೇರೆದು ಬೇಕು ಅಂತ ಡಿಸೈರ್ಸ್ ಜಾಸ್ತಿ ಇದ್ದವರು ಲೀಗಲ್ ಡೈವರ್ಸ್ ತಗೊಳ್ತಾರೆ. ಇಲ್ಲ, ಆಲ್ರೆಡಿ ಮದುವೆ ಮಾಡ್ಕೊಂಡು ಒದ್ದಾಡ್ತಾರೆ, ಇನ್ನೊಂದು ಮದುವೆ ಮಾಡ್ಕೊಂಡು ಯಾರು ಒದ್ದಾಡೋನು ಅಂತೇಳಿ ಬೇಡ ಅಂತ ಅಂದ್ಕೊಂಡವರು ಸಮಾಜಕ್ಕೆ ಗಂಡ ಹೆಂಡತಿಯರ ಥರನೇ ಕಾಣ್ತಾರೆ. ಒಳಗೆ ಈ ರೀತಿಯಾದಂಥ ಯಾವುದೋ ಒಂದು ಡೈವರ್ಸ್ ಆಗಿರ್ತದೆ. ಮನೋಭಾವ ತುಂಬ ಕೆಟ್ಟಿರ್ತದೆ. ಇದು ನಮಗೆ ಗೊತ್ತಾಗೋದಿಲ್ಲ. ಸಿನಿಮಾದಲ್ಲಿ ಕಾಣಿಸ್ತಾ, ಈಗ ಸಿನಿಮಾದಲ್ಲಿ ಪಾರ್ಟಿಗಳಲ್ಲಿ ಕೆಲವಿನ ಜನ ಗಂಡ ಹೆಂಡತಿಯರು ತುಂಬ ಚೆನ್ನಾಗಿ ಅನ್ಯೋನ್ಯವಾಗಿ ನಕ್ಕೊಂಡು ಬರ್ತಾರೆ. ನಾವು ಬೈತೇವೆ, ನೋಡಿ ನೀನು ಇದ್ಯಾಕೆ, ಅವ್ರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಒಬ್ಬರನ್ನೊಬ್ಬರು ಪೇರ್ ಹೇಗಿದೆ ನೋಡಿ, ನಕ್ಕೊಂಡು ಆನಂದವಾಗಿದ್ದಾರೆ, ನೀನು ಕೂಡ ಮನೆಯಲ್ಲಿ ಯಾವಾಗೂ ಜಗಳ ಆಡ್ತಾನೆ ಇರ್ತೀನಿ ಅಂತ ಹೇಳ್ತೇವೆ. ಆದರೆ ಒಳಗೆ ಇರೋದು ಯಾರಿಗೆ ಗೊತ್ತು? ಒಬ್ಬರನ್ನ ಕಂಪೇರ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅಟ್ಲೀಸ್ಟ್ ನಾವು ಗಂಡ ಜೊತೆ ಹೆಂಡತಿ ಜೊತೆ ಮಾತಾಡ್ತಾ ಇದ್ದೀವ, ದಿನಾಗೂ ಜಗಳಾಡ್ತಾ. ಹಿಂದೆ ನೋಡಿ, ವಯಸ್ಸಾದಂಥ ತಾಯಿ ತಂದೆ ನಮ್ಮ ತಾತ ಅಜ್ಜಿ ನೋಡಿದ್ರೆ ದಿನ ಜಗಳ, ಏನೋ ಒಂದು ಕೂಗ್ತಾ ಇರೋದು ಮಾಡ್ತಾ ಇರೋದು, ಅವ್ರ ವಾಯ್ಸು ತುಂಬ ದೊಡ್ಡದಾಗಿರ್ತಿತ್ತು. ಆದರೆ ಒಬ್ಬರಿಲ್ಲದ್ರೆ ಒಬ್ಬರಿನ್ನೊಬ್ಬರು ಇರ್ತಿದ್ದಿಲ್ಲ. ಮನೆಗೆ ನೋಡ್ರೆ ಒಬ್ಬೊಬ್ಬರ ಮನೆಗೂ 10 ಜನ 17 ಜನ ಸಂತಾನ. ಇದೆಲ್ಲ ಯಾಕೆ? ಡೈವರ್ಸ್ ಆಗದೇ ಇರೋದ್ರಿಂದ ಹಂಗಾಯಿತು. ಇವತ್ತೇನಾಗಿದೆ, ಒಂದು ಸ್ಥಿತಿಯೆಲ್ಲ ಆಯ್ತು, ಒಂದು ಮಗು ಆಯ್ತು ಅಂದ್ಕೊಳ್ಳಿ, ನೆಕ್ಸ್ಟ್ ಡೈವರ್ಸ್ ಸ್ಟಾರ್ಟ್ ಆಗಿಬಿಡ್ತದೆ. ಇದರಲ್ಲಿ ಯಾವುದೋ ಒಂದು ಇರ್ತದೆ, ಸ್ಲೀಪ್ ಡೈವರ್ಸೋ, ಸೈಲೆಂಟ್ ಡೈವರ್ಸೋ, ಏರ್ಪೋರ್ಟ್ ಡೈವರ್ಸೋ, ಮೆನೋ ಡೈವರ್ಸೋ ಇದ್ದೇ ಇರ್ತದೆ. ಕೇರಿಂಗ್ ಇರೋದೇ ಇಲ್ಲ. ಕೊನೆಯ ತನಕ ಕೇರಿಂಗ್ ಇರಬೇಕು ಅಂತಂದ್ರೆ ಸ್ವಲ್ಪ ಧರ್ಮ ಸೇರಬೇಕು. ಧರ್ಮದಲ್ಲಿ ಯಾವಾಗ ಯಾವುದೇ ರೀತಿ ಇರಬೇಕು ಅಂತ ಆಟೋಮೆಟಿಕ್ ಆಗಿರ್ತೀವಿ. ಇವರಿಗೂ ಸಜೆಸ್ಟ್ ಮಾಡ್ತದೆ, ಅವ್ರಿಗೂ ಸಜೆಸ್ಟ್ ಮಾಡ್ತದೆ. ಇಬ್ಬರು ಒಂದೇ ಪ್ಲೇನಲ್ಲಿದ್ದಾಗ ಸಮಸ್ಯೆಗಳು ತುಂಬ ಕಡಿಮೆ ಆಗ್ತದೆ. ಹಿಂದಿನ ಕಾಲ ಆ ರೀತಿ ಉಳಿತಾ ಇತ್ತು. ಬ್ರಹ್ಮ ವಿವಾಹ, ದೈವ ವಿವಾಹ, ಆರ್ಷ ವಿವಾಹ ಈ ಕಾನ್ಸೆಪ್ಟೇ ಇಲ್ಲ. ಪ್ರಾಜಾಪತ್ಯ ವಿವಾಹದಲ್ಲಿ ಸ್ವಲ್ಪ ಗಲಾಟೆ ಇದ್ರೂ ಕೂಡ ಭಗವಂತನಿಗೆ ಹೆದರೋದಾಗ್ಲಿ, ಧರ್ಮಕ್ಕೆ ಹೆದರೋದಾಗ್ಲಿ, ತಂದೆ ತಾಯಿಗೆ ಹೆದರೋದಾಗ್ಲಿ, ಮಕ್ಕಳ ಜವಾಬ್ದಾರಿಗಾಗ್ಲಿ, ಈ ಕಾರಣಗಳಿಂದ ಈ 8 ಡೈವರ್ಸಲ್ಲಿ ಯಾವ ಡೈವರ್ಸ್ಗೂ ಹೋಗ್ತಿದ್ದಿಲ್ಲ. ಈ ಲೀಗಲ್ ಆಗಾಗ್ಲಿ, ಇಂಟರ್ನಲ್ ಆಗಾಗ್ಲಿ ಯಾವ ಥರ ಡೈವರ್ಸು ಪ್ರಾಜಾಪತ್ಯ ವಿವಾಹದವರೆಗೂ ಇಲ್ಲ. ಗಾಂಧರ್ವ ವಿವಾಹದಿಂದ ಎಲ್ಲ ಶುರು ಆಯಿತು. ಯಾಕೆಂದರೆ ಅದು ಕಾಮಕ್ಕೆ ಸಂಬಂಧಪಟ್ಟ ವಿವಾಹಗಳಾದ ಕಾರಣ ಎಲ್ಲೋ ಒಂದು ಕಡೆ ಬೋರ್ ಅನ್ಸುತ್ತೆ, ಅಥವಾ ನನಗೆ ತಕ್ಕಂತೆ ಅವ್ರು ಇಲ್ಲ ಅಂತ ಅನ್ಸುತ್ತೆ. ಈ ಕಾರಣಗಳಿಂದ ಡಿವೋರ್ಸ್ ಎಂಬುದು ಬರ್ತದೆ. ಇದು ಪ್ರಥಮವಾಗಿ ಶುರುವಾಗೋದು ಇಲ್ಲಿ. ಇದು ಸ್ವಲ್ಪ ಕಾನ್ಸಂಟ್ರೇಷನ್ ಆಗಿ ಹೆಚ್ಚಿ 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 ಓವರ್ ಎ ಪೀರಿಯಡ್ ಏನಾಗುತ್ತೆ, ಡೈವರ್ಸಿಗೆ ಹಾದಿ ಆಗ್ತದೆ. ಇನ್ನು ಸ್ವಲ್ಪ ಹಣ ಗಿಣ ಇತ್ತು ಅಂದ್ಕೊಳ್ಳಿ, ಕೋರ್ಟ್ ಮುಖಾಂತರವಾಗಿ ಡೈವರ್ಸ್ ತೊಗೊಂಡ್ಬಿಡ್ತಾರೆ. ಹಣ ಇಲ್ಲ ಅಂತಂದರೆ ನಿನ್ನ ಪಾಟಿಗೆ ನೀ ಜೀವನ ಮಾಡು, ನನ್ನ ಪಾಟಿಗೆ ನಾನು ಜೀವನ ಮಾಡ್ತೀನಿ ಅಂತ ಹೊರಟೋಗ್ತಾರೆ. ಡೈವರ್ಸ್ಗಳಿಲ್ಲದೆ ಹಳ್ಳಿಗಳೆಲ್ಲ ಕೆಲವೊಂದು ಜನ ಇವಾಗ ಮೈಗ್ರೇಟ್ ಆಗ್ತಾ ಇದ್ದಾರೆ. ಡೈವರ್ಸ್ ಏನು ತೊಗೊಳ್ಳೋದಿಲ್ಲ, ಅವ್ನು ಬೇರೆ ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾನೆ, ಇವ್ರು ಬೇರೆ ಮದುವೆ ಮಾಡ್ಕೊಂಡಿರ್ತಾರೆ. ಅಂಡರ್ಸ್ಟ್ಯಾಂಡಿಂಗ್, ಇಬ್ಬರು ಹೋಗಿ ದೊಡ್ಡವರ ಹತ್ರ ಹೋಗಿ ಒಂದು ಪೇಪರಲ್ಲಿ ಸೈನ್ ಮಾಡ್ಕೊಂಡ್ಬಿಡ್ತಾರೆ. ಅದೇ ಪ್ರಮಾಣ. ಕೋರ್ಟ್ಗಳು ಸುತ್ತು ತಿರುಗಿ ಯಾಕೆ ಒದ್ದಾಡಬೇಕು? ಡೈವರ್ಸ್ ಬೇಕಾದ್ರೆ 1 ಕೋಟಿಗೆ ಹೋಗಬೇಕು, ಅಲ್ಯೂಮಿನಿಯಗೆ ಇನ್ನೊಂದು ಕೋರ್ಟು, ಮೇಂಟೆನೆನ್ಸ್ ಅಪ್ಲೈ ಮಾಡ್ಬೇಕಾದ್ರೆ ಇನ್ನೊಂದು ಕೋರ್ಟು, ಕ್ರೈಮ್ ಇದ್ರೆ ಒಂದು ಕೋರ್ಟು. ಇಷ್ಟು ಕೋರ್ಟ್ಗಳು ಯಾರು ತಿರ್ಕೊಳ್ಳೋಣ? ಒಂದೇ ಕೋರ್ಟ್ ಇದ್ರೆ ಸರಿ ಹೋಗುತ್ತಲ್ಲ, ಇರಲ್ಲ, ಬೇರೆ ಬೇರೆ ಕಡೆ ತಿರುಗಬೇಕು. ಇದು ನಮಗೆ ಕಷ್ಟ. ಲಾಯರ್ಸಿಗೆ ಏನು ಪರವಾಗಿಲ್ಲ, ಯಾಕಂದರೆ ನೀವು ಅವ್ರನ್ನ ಅಪ್ರೋಚ್ ಆಗ್ತಾ ಇರೋದಕ್ಕೆ ಅವ್ರು ದುಡ್ಡು ಬರ್ತಾನೆ ಇರುತ್ತೆ. ಹಾಗಾಗಿ ಅವ್ರು ಇದು ಓಕೆ ಅಂತಾರೆ. ನಮಗೆ ಕಷ್ಟ ಆಗ್ತದೆ.
ಹಾಗಾಗಿ ಹಳ್ಳಿಗಳಲ್ಲಿ ಏನು ಮಾಡ್ತಿದ್ದಾರೆ, ಬಹಳಷ್ಟು ಕಡೆ ದೊಡ್ಡವ್ರನ್ನ ಕೂಡಿಸ್ತಾ ಇದ್ದಾರೆ, ಈ ಕಡೆ ಫ್ಯಾಮಿಲಿ ಆ ಕಡೆ ಫ್ಯಾಮಿಲಿ ಪರಸ್ಪರ ಬರೆದು ಕೊಡ್ತಿದ್ದಾರೆ, ಮದುವೆ ಮಾಡ್ಕೊಳ್ತಿದ್ದಾರೆ, ಯಾರು ಲೀಗಲಿ ಹೋಗ್ತಿದ್ದಿಲ್ಲ. ಸೊ ಈ ಥರ ಸ್ಥಿತಿ ಇದೆ. ಹಾಗಾಗಿ ಯಾರಿಗಾದರೂ ಸಮಸ್ಯೆಗಳು ಬರ್ತಾ ಇದೆ ಅಂತಂದರೆ ಅದು ಪ್ರಾರಂಭದ ದಶೆಯಲ್ಲಿ ಅದನ್ನು ಸ್ವಲ್ಪ ಎಥಿಕ್ಸಿಂದಾಗಲಿ ಪ್ರಾಮಾಣಿಕತೆಯಿಂದಾಗಲಿ ಹಿರಿಯರ ಇನ್ವಾಲ್ವ್ ಆಗಿ ಅದನ್ನು ರೆಡ್ಯೂಸ್ ಮಾಡಿದರೆ ಉಳಿಯುತ್ತೆ. ಇಲ್ಲ ಈ 8 ಡೈವರ್ಸ್ಗಳಲ್ಲಿ ನಾವೇನು ಲೀಗಲಾನ ಡೈವರ್ಸ್ ತಗೊಳ್ಳೋದಿಲ್ಲ ಅಂತಂದ್ರೂ ಕೂಡ 8ರಲ್ಲಿ ಎಲ್ಲ ಇದ್ರೂ ಕೂಡ ಸಫರ್ ಆಗೋದು ಯಾರು ಅಂತಂದರೆ ಮಕ್ಕಳು ಸಫರ್ ಆಗ್ತಾರೆ. ಮಕ್ಕಳು ಬರುವಂಥ ಪೀಳಿಗೆಗೆ, ಸಮಾಜಕ್ಕೆ ಒಂದು ಕ್ರಿಮಿನಲ್ಸ್ ಕೊಟ್ಟಂಥ ಒಂದು ಪರಂಪರೆ ನಮ್ದು ಆಗ್ತದೆ. ಯಾಕಂದ್ರೆ ಅವ್ರು ನಮ್ಮನ್ನು ನೋಡೇ ಬೆಳೀತಾರೆ. ನಮಗೆ ಎಥಿಕ್ಸ್ ಇಲ್ಲ, ನಾನೇ ಅಡ್ಜಸ್ಟ್ ಆಗಲ್ಲ, ಪೇಷನ್ಸ್ ಇಲ್ಲ ಅಂದಮೇಲೆ ಅವ್ನಿಗೆ ಹೆಂಗಿರುತ್ತೆ, ಅವನನ್ನು ನಾನು ಹೇಗೆ ಮಾಡ್ಕೊಡ್ತೇನೆ, ತುಂಬ ಘೋರವಾದಂಥ ತೊಂದರೆ ಆಗ್ತದೆ. ಹಾಗಾಗಿ ಕೇವಲ ನಾವು ಹೊರಗಿನ ಡೈವರ್ಸನ್ನೇ ಡೈವರ್ಸ್ ಆಗಿ ನೋಡ್ತಾ ಇದ್ದೇವೆ. ಅದು ಶುರು ಆಗಬೇಕು, ಅದು ಬರಬೇಕು ಅಂತಂದರೆ ಒಳಗಿನ ಡೈವರ್ಸ್ ಇದೆ. ಇದು ಬರುವಂಥ ಹಂತದಲ್ಲಿ ಇದನ್ನು ಕಳಿಬೇಕು. ಇಲ್ಲದಿದ್ದರೆ ಕಾಲದಲ್ಲಿ ಏನಾಗುತ್ತೆ ಅಂತಂದರೆ ಅದು ಸಫರ್ ಆಗೋದು ಮಕ್ಕಳೇ. ಲೀಗಲಾಗಿ ಹೋದರೆ ಒಂದು ರೀತಿಯಾದ ತೊಂದರೆ, ಲೀಗಲಾಗಿ ಡೈವರ್ಸ್ ತಗೊಳ್ಳಿಲ್ಲ, ಈ 8ರಲ್ಲಿ ಯಾವುದೋ ಒಂದು ಅವಲಂಬಿಸಿದ್ವಿ, ಯಾರಿಗೂ ಗೊತ್ತು ಕೂಡ ಆಗೋದಿಲ್ಲ. ಪಾಪ ಮಕ್ಕಳಿಗೆ ಅಸ್ಸಲು ಗೊತ್ತಾಗೋದಿಲ್ಲ ಯಾಕೆ ಹಿಂಗೆ ಬಿಹೇವ್ ಮಾಡ್ತಿದ್ದಾರೆ, ಅಮ್ಮ ಒಂಥರ ಅಪ್ಪ ಒಂಥರ, ಇಬ್ಬರು ಜೊತೆಯಾಗಿ ಸ್ಕೂಲ್ ಡೇ ಯಾಕೆ ಬರೋದೇ ಇಲ್ಲ, ಅವರಿಗೆ ಪ್ರಶ್ನಾರ್ಥಕ ಆಗ್ಬಿಡ್ತದೆ. ಆ ಪ್ರಶ್ನೆ ಹಾಗೆ ಉಳಿದು ಇದೇ ಹೀಗೆ ಇರಬೇಕೇನೋ, ದಿಸ್ ಇಸ್ ಅ ಸಿಸ್ಟಮ್ ಅಂದ್ಕೊಂಡು ಅವ್ರು ಹಾಗೆ ಬಿಹೇವ್ ಮಾಡೋದು ಶುರು ಮಾಡ್ತಾರೆ. ಇದು ಸಮಾಜ ಪೂರ್ತಿ ಕೊಲೆಗೆಟ್ಟೋಗ್ಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ನಾವು ಸಮಸ್ಯೆಗಳನ್ನ ರೆಡ್ಯೂಸ್ ಮಾಡಬೇಕು. ಇದೆಲ್ಲ ಕೂಡ ಬರಬಾರ್ದು ಅಂತಂದರೆ ಯಾವ ಗುಣ ಇರಬೇಕೋ ಅದನ್ನು ಜಾತಕದಲ್ಲಿ ನೋಡಿ ಹೇಳಬೇಕು. ಮದುವೆ ಆಗೋದ ಮೇಲೆ ಸಫರ್ ಆಗೋದಕ್ಕಿಂತಲೂ ಮದುವೆ ಮಾಡಿಕೊಳ್ಳಾಗಿರೋದು ತುಂಬ ಉತ್ತಮ. 2 ಜಾತಕಗಳು ಬರುತ್ತೆ, ಈ ಗುಣಗಳನ್ನ ಮ್ಯಾಚ್ ಮಾಡ್ತೇವೆ, ಇವ್ರಿಗೆ ಈ ಗುಣ ಇಲ್ಲ, ಬೇಡ ಇನ್ನೊಂದು ನೋಡ್ಕೊಳ್ಳಿ. ಹಣದ್ದೇನಿದೆ, ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಸಂಪಾದನೆ ಮಾಡಿಕೊಳ್ಬೋದು. ತುಂಬ ಶ್ರೀಮಂತಿಕೆಯನ್ನು ನೀವು ಏನೇನು ಬೇಕು ಅಂತ ಆ ರಿಕ್ವೈರ್ಮೆಂಟ್ಸ್ ಇದ್ದವರೆಲ್ಲ ಕೂಡ ಡೈವರ್ಸ್ಗಳು ತಗೊಂಡಂಥ ರೇಟ್ ತುಂಬ ಜಾಸ್ತಿ ಇದೆ. ಏನು ಫೆಸಿಲಿಟಿ ಇಲ್ಲ, ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇಲ್ಲದವರಿಗೆ ಡಿವೋರ್ಸ್ ರೇಟ್ ತುಂಬ ಕಡಿಮೆ ಇದೆ. ಹಾಗಾಗಿ ಇದು ನಾವು ತಿಳ್ಕೊಳ್ಬೇಕು. ಇದು ತಿಳ್ಕೊಳ್ಳೋದೇ ಇದ್ರೆ ನೀವು ಜ್ಯೋತಿಷ್ಯದಲ್ಲಿ ಅವ್ರಿಗೆ ನೀವು ಗೈಡ್ ಮಾಡ್ಲಿಕ್ಕೆ ಬರೋದೇ ಇಲ್ಲ, ಜಾತಕದಲ್ಲಿ ಕೂಡ ಏನು ನೋಡಬೇಕು ಗೊತ್ತಾಗೋದೇ ಇಲ್ಲ. ಈಗ ವಿದ್ಯಾ, ಉದ್ಯೋಗ, ವಿವಾಹ ನಾವು ನೋಡಿದ್ವಲ್ಲ, ಸಪ್ತಮ ಸ್ಥಾನ ಬಲ, ಕಾರಕ ಬಲ, ಆಧಿಪತ್ಯ ಬಲ ನೋಡಿ ಗುಣಗಳಿಷ್ಟ ಇದೆ ಅಂತ ಹೇಳಿ ದೋಷ ಇದೆಯಾ ಅಂತ ನೋಡಿ ಹೇಳ್ಬಿಡ್ತೇವೆ, ಚೆನ್ನಾಗೇ ಇದೆ. ಆದರೆ ಅವರ ಆಯ್ಕೆ ಸರಿಯಾಗಿ ಮಾಡಿಕೊಳ್ಳಿದ್ರೆ ಇದರಲ್ಲಿ ಯಾವುದೋ ಒಂದು ಡೈವರ್ಸ್ ಆಗ್ತದೆ. ಆಯ್ತು ಅಂದ್ಕೊಳ್ಳಿ, ನಂದೇನಿದಪ್ಪ, ನನ್ನ ಏನು ಕೇಳಿದ್ರೆ ನಾನು ಹೇಳಿದೆ. ಆದರೆ ಜ್ಯೋತಿಷ್ಯ ಆ ರೀತಿಯಾದಂಥ ಅಪ್ಪುರುಕೊಳ್ಳಕ್ಕಿಲ್ಲ. ನೀವು ಸಾಧ್ಯವಾದಷ್ಟು ಗೈಡ್ ಮಾಡಿ. ಮದುವೆ ಮಾಡ್ಕೊಳ್ತಾನೋ ಬಿಡ್ತಾನೋ ಅದು ಅವ್ನು ಲುಕ್ಔಟ್. ನಾವು ಪರ್ಫೆಕ್ಟಾಗಿ ಹೀಗೆ ಹೇಳ್ಬೇಕು, ಹೀಗಿರುತ್ತಪ್ಪ, ಈ ಥರ ಅಡ್ಜಸ್ಟ್ ಆಗಬೇಕು, ಈ ರೀತಿ ಅಡ್ಜಸ್ಟ್ ಆದರೆ ಜೀವನ ಚೆನ್ನಾಗಿ ಹೋಗುತ್ತೆ ಅಂತ ನಾವು ಒಂದು ಪಾಯಿಂಟ್ ಹಾಕಿಬಿಡ್ಬೇಕು. ಕೇಳ್ತಾನೋ ಬಿಡ್ತಾನೋ ಅದು ಅವನಿಷ್ಟ. ಆದರೆ ಈ ರೀತಿ ಗೈಡ್ ಮಾಡೋದ್ರಿಂದ ಯಾರೋ ಒಬ್ಬನ ಬದಲಾಗಲಿಕ್ಕೆ ಅವಕಾಶ ಉಂಟು. ಎರಡನೇದು, ನಮಗೆ ಯಾವ ರೀತಿಯಾದಂಥ ರಿಸ್ಕ್ ಇರಲ್ಲ. ನಾವು ಸಮಾಜದಲ್ಲಿ ಕರೆಕ್ಟಾಗಿ ನಾವು ನಮ್ಮ ವಿದ್ಯೆಯನ್ನು ಉಪಯೋಗ ಮಾಡಿದಂಗೆ ಆಗ್ತದೆ. ಎಲ್ಲೋ ಒಂದು ಕಡೆ ಒಬ್ಬನ ಬದಲಾದರೂ ಕೂಡ ಅದು ಸಮಾಜವನ್ನು ಎಲ್ಲೋ ಒಂದು ಕಡೆ ಒಂದು ಬದಲಾವಣೆಗೆ ತಗೊಂಡು ಹೋಗ್ತದೆ. ಈ ಉದ್ದೇಶದಿಂದ ನೋಡಬೇಕು. ಇಲ್ಲಿ ಜ್ಯೋತಿಷ್ಯ ಕೂಡ ಅವನ ಉದ್ದೇಶ ಕರೆಕ್ಟಾಗಿರಬೇಕು. ಸೊ ಇದೆಲ್ಲ ಕೂಡ ನಾವು ನೋಡಬೇಕಾದಂಥ ಸ್ಥಿತಿ ಇದೆ. ಇನ್ನು ನಮಗೆ ಪ್ರಶ್ನೆಗಳಿದೆ. ನಾವು ಕಲಿಬೇಕಾದ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ನೋಡಿ. ವಿವಾಹ ಯೋಗ, ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಬಹಳ ಇದೆ. ನಾನು ನಿಮಗೆ PDF ಡಾಕ್ಯುಮೆಂಟ್ ಕಳಿಸ್ತೀನಿ. ಫಸ್ಟು ಆ ಪ್ರಶ್ನೆಗಳನ್ನೆಲ್ಲ ಓದಿ. ಆ ಓದಿದ ನಂತರ ನಿಮಗೆ ನಾವು ಹೇಳ್ತಾ ಇರೋ ಪಾಠದಲ್ಲಿ ಆ ಪ್ರಶ್ನೆಗಳೆಲ್ಲ ಕವರ್ ಆಗಿದೆಯಾ ಅಂತ ನೀವು ನೋಡಿಕೊಳ್ಬೇಕು. ಓಕೆ, ಸೊ ಹೀಗೆ ನೋಡಿಕೊಂಡ್ರೆ ನಿಮಗೆ ಅನುಕೂಲ ಆಗ್ತದೆ. ಇಲ್ಲದ್ರೆ ಏನಾಗುತ್ತೆ, ಯಥಾ ರೀತಿ ತೊಂದರೆ. ಸೊ ನಿಮಗೊಂದು ಡಾಕ್ಯುಮೆಂಟ್ ನಾನು ಈ ರೀತಿ ಕಳಿಸ್ತೇನೆ ನೋಡಿ. ಸೊ ವಿವಾಹ ಯೋಗ ಸಮಯದಲ್ಲಿ ಸಂಬಂಧಪಟ್ಟ ಪ್ರಶ್ನೆಗಳು. ನನಗೆ ಮದುವೆ ಯಾಕೆ ವಿಳಂಬ ಆಗ್ತಾ ಇದೆ? ನನ್ನ ಜಾತಕದಲ್ಲಿ ವಿವಾಹ ಯೋಗ ಖಚಿತವಾಗಿದೆಯಾ ಇಲ್ವಾ? ಈ ವರ್ಷ ಮದುವೆ ಆಗುವ ಸಾಧ್ಯತೆ ಇದೆಯಾ? ಮದುವೆ ತಪ್ಪಿ ಹೋಗುವಂಥ ಯೋಗ ಇದೆಯಾ? ಎರಡನೇ ವಿವಾಹ ಯೋಗ ಇದೆಯಾ? ಮದುವೆ ಆಗದೆ ಉಳಿಯುವಂಥ ಸಾಧ್ಯತೆ ಇದೆಯಾ? ಮತ್ತು ಎರಡನೇದು ಸಂಬಂಧಗಳು ಬರೋ ಪ್ರಶ್ನೆ. ಒಳ್ಳೆಯ ಸಂಬಂಧಗಳು ಯಾಕೆ ಮುಂದೆ ಸಾಗ್ತಾ ಇಲ್ಲ? ಬಂದ ಸಂಬಂಧಗಳು ಯಾಕೆ ಮುರಿದು ಹೋಗ್ತಾ ಇದೆ? ನಮ್ಮ ಕಡೆ ತಪ್ಪಿದೆಯಾ ಅಥವಾ ಇದನ್ನ ಅವ್ರ ಪಾರ್ಟಿಯಲ್ಲಿ ತಪ್ಪಿದೆಯಾ? ಹುಡುಗ ಹುಡುಗಿ ನೋಡಿದ ಮೇಲೆ ಮಾತು ನಿಂತು ಹೋಗ್ತದೆ, ಕೆಲವೊಂದು ಸಾರಿ ಮಾತಾಡೋದೇ ಇಲ್ಲ. ಯಾಕೆ? ಕುಟುಂಬದವರು ಒಪ್ಪದೆ ಇರುವಂಥ ಯೋಗ ಇದೆಯಾ?
ಇನ್ನು ಲವ್ ಮ್ಯಾರೇಜು, ಪಾರ್ಟ್ನರ್ಶಿಪ್ಪು, ಈ ಥರ ಒಂದು ಕೆಲವಿನ ಪ್ರಶ್ನೆಗಳನ್ನ ನಾನು ಸಂಗ್ರಹಣ ಮಾಡಿದ್ದೇನೆ. ಈ ಪ್ರಶ್ನೆಗಳನ್ನೆಲ್ಲ ನಿಮಗೆ ನಾನು PDF ಡಾಕ್ಯುಮೆಂಟ್ಲಿ ಕಳಿಸಿಕೊಡ್ತೇನೆ. ಈ ಪ್ರಶ್ನೆ ಇಟ್ಕೋಬೇಕು. ಈ ವಿವಾಹ ಆದ ನಂತರ, ಈ ಪಾಠದ ನಂತರ ಈ ಪ್ರಶ್ನೆಗಳಿಗೆಲ್ಲ ಕೂಡ ಯಾರಾದರೂ ಕೇಳಿದ್ರೆ ನೀವು ಉತ್ತರ ಕೊಡಲಿಕ್ಕೆ ಸಿದ್ಧ ಇರಬೇಕು. ಆ ರೀತಿ ನೀವು ಕಲ್ತ್ಕೋಬೇಕು. ಯಾವುದೋ ಒಂದು ಇಷ್ಟಕ್ಕೆ ಮುಂಚೆ ನಾವು ಕೇಳಿದ್ವಲ್ಲ, ವಿದ್ಯಾ ಉದ್ಯೋಗ, ಅದರಲ್ಲಿ ಜಾಸ್ತಿ ಸೀರಿಯಸ್ನೆಸ್ ಏನಿಲ್ಲ. ಈ ಉದ್ಯೋಗ ಅಲ್ಲದ್ರೆ ಇನ್ನೊಂದು ಉದ್ಯೋಗ, ಈ ಓದಲ್ಲದ್ರೆ ಇನ್ನೊಂದು ಓದು, ಈ ಹೆಂಡತಿ ಅಲ್ಲದ್ರೆ ಇನ್ನೊಂದು ಹೆಂಡತಿ ಅಂತ ಕಾನ್ಸೆಪ್ಟ್ ಇಲ್ಲ ನಮ್ಮ ವೈವಾಹಿಕ ಜೀವನದಲ್ಲಿ. ಹಾಗಾಗಿ ಪ್ರಶ್ನೆಗಳಿಗೆ ಪರ್ಫೆಕ್ಟಾಗಿ ಉತ್ತರ ತಿಳ್ಕೊಳ್ಬೇಕು. ಯಾರಾದರೂ ಸೀರಿಯಸ್ ಆಗಿ ಜ್ಯೋತಿಷ್ಯವನ್ನು ಕಲಿತಾ ಇದ್ದಾರೋ, ನಮಗೆ ತಿಳ್ಕೋಬೇಕು ಅಂತ, ಅಂಥವರು ಈ ಪ್ರಶ್ನೆಗಳನ್ನು ಸೀರಿಯಸ್ ಆಗಿ ಫಾಲೋ ಆಗಿ. ಇನ್ನು ಕೆಲವೊಂದು ಜನ ನೆಮ್ಮದಿಗೋಸ್ಕರ ಕಲಿತಾ ಇರ್ತಾರೆ, ಯಾಕಂದರೆ ಬೇರೆಯವ್ರಿಗೆ ಹೇಳೋದು ಅಷ್ಟು ಇಲ್ಲ, ಬಟ್ ನಮ್ಮ ಜೀವನವನ್ನು ಸರಿ ಮಾಡಿಕೊಳ್ಳೋಣ ಅಂತ ಭಾಳ ಜನ ಪಾಠ ಕೇಳ್ತಾ ಇರೋರಿಗೆ ಇದನ್ನು ಜಸ್ಟ್ ನೋಡಿ ಇಟ್ಕೊಳ್ಳಿ. ನಮಗೆ ಅವೇರ್ನೆಸ್ ಇರಬೇಕು. ಈ ಥರ ಸಮಸ್ಯೆಗಳು ಬಂದಾಗ ಜ್ಯೋತಿಷ್ಯದಲ್ಲಿ ಅದಕ್ಕೆ ಕಾರಣ ಏನಿರ್ಬೋದು, ಕೇಳಬಹುದಾ, ಈ ರೀತಿ ಇರ್ತದೆ. ಸೊ ಈ ರೀತಿ ಒಂದು ಇಂಟರಾಕ್ಟಿವ್ ವೇಲೆ ನಾವು ಜ್ಯೋತಿಷ್ಯವನ್ನು ಕಲಿಬೇಕು. ಆವಾಗ ಏನಾಗುತ್ತೆ, ಕಲ್ತಂತ ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಿಮ್ಮನ್ನು ಯಾರನ್ನ ಒಂದು ಪ್ರಶ್ನೆ ಕೇಳಿದ್ರೆ ಅಂದ್ಕೊಳ್ಳಿ, ಕರೆಕ್ಟಾಗಿ ನೀವು ಗೈಡೆನ್ಸ್ ಕೊಡ್ಬೋದು. ಅವನು ಗೈಡೆನ್ಸ್ ತೊಗೊಂಡವನು ನಿಮ್ಮನ್ನು ಒಪ್ಪಬಹುದು, ಒಪ್ಪದೇ ಇರ್ಬೋದು. ದಟ್ ಈಸ್ ಹಿಸ್ ಲುಕ್ಔಟ್. ಈ ಜ್ಯೋತಿಷ್ಯರಿಗೆ ಏನು ಕೊಡಲ್ಲ, ಸುಮ್ಮನೆ ಏನೋ ಒಂದು ಗುಣಗಳು ಹೇಳಿ ಕಳಿಸು ಅಂತಂದ್ರೆ ಕಳಿಸೋದೇ ಇಲ್ಲ. ಭಾಳಷ್ಟು ಜನ ನನಗೆ ಜಾತಕ ಕಳಿಸ್ತಾರೆ, ನಾನು ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೇನೆ. ಕೊನೆಗೆ ಇದೆಲ್ಲ ಬೇಡ ಗುರುಗಳೇ, ನೆಕ್ಸ್ಟ್ ಟೈಮಿಂದ ನೀವು ಗುಣಗಳು ಮಾತ್ರ ಹೇಳಿ ಕಳಿಸಿ ಅಂತ. ಅದಕ್ಕೆ ಬೇರೆಯವರು ಇದ್ದಾರೆ, ಅವ್ರ ಹತ್ರ ಕೇಳ್ಕೊಳ್ಳಿ ಅಂತ ಹೇಳುತ್ತೆ. ನಾವು ಗೈಡ್ ಮಾಡ್ಬೇಕು ಕರೆಕ್ಟಾಗಿ. ಅವರು ಕೊಡುವಂಥ ಹಣವೋ, ಅವರು ಹೊಗಳುವಂಥ ಇದು ನಮಗೆ ಬೇಕಿಲ್ಲ. ನಮ್ಮ ಡ್ಯೂಟಿ ನಾವು ಮಾಡಬೇಕಷ್ಟೆ. ಈ ರೀತಿ ಮಾಡಿದರೆ ನಮಗೆ ಯಾವ ರೀತಿಯಾದಂಥ ಕಾನ್ಸಿಕ್ವೆನ್ಸಸ್ ಬರೋದಿಲ್ಲ. ಸೊ ಇದನ್ನು ನಾನು PDF ಕಳಿಸ್ತೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಬಗ್ಗೆ ನಾವು ಚಿಂತನೆ ಮಾಡೋಣ. ಸೊ ಇಲ್ಲಿಗೆ ಇವತ್ತಿನ ಪಾಠ ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಮೋ ನಮಃ.